ಕಾಲಿಂಗ್ ಬೆಲ್ ಶಬ್ದವಾಯಿತು. ಕೇಳುತ್ತಲೇ ನಂದಿನಿ ಗಾಬರಿಯಾದರು. ಇಷ್ಟೊತ್ತಿನಲ್ಲಿ ಎಂದು ಯೋಚಿಸುತ್ತಾ ಅವರು ಗಡಿಯಾರ ನೋಡಿದರು. ಗಡಿಯಾರ 12 ಗಂಟೆ ತೋರಿಸುತ್ತಿತ್ತು. ಇಷ್ಟೊತ್ತಿನಲ್ಲಿ ಯಾರಿರಬಹುದು? ಮನಸ್ಸಿನಲ್ಲೇ ಪ್ರಶ್ನೆ ಕೇಳಿಕೊಂಡರು. ಅವರ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಿನ್ನೆ ಪಕ್ಕದ ಮನೆಯವರು ಕಳ್ಳಕಾಕರ ಹಾವಳಿ ಹೆಚ್ಚಾಗಿದೆ ಎಂದು ಹೇಳಿದ್ದು ನೆನಪಿಗೆ ಬಂತು. ಹೆದರುತ್ತಲೇ ಎದ್ದು ನಿಧಾನಕ್ಕೆ ಬಾಗಿಲ ಕಡೆ ನಡೆದರು. ಬಾಗಿಲು ತೆರೆಯುವ ಮೊದಲು ಕಿಟಕಿಯಿಂದ ಇಣುಕಿ ನೋಡಿದರು. ಕತ್ತಲಲ್ಲಿ ಒಂದು ನೆರಳಿನ ಆಕೃತಿ ಕಾಣಿಸಿತು. ಅವರ ಹೆಗಲು ಬಾಗಿದಂತೆ ಕಾಣಿಸುತ್ತಿತ್ತು. ಯಾರು ಎಂದು ಕೇಳಿದರು. ಯಾವುದೇ ಉತ್ತರ ಬರಲಿಲ್ಲ. ಅಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅವರು ಧೈರ್ಯ ಮಾಡಿ ಬಾಗಿಲು ತೆರೆದರು. ಎದುರಿಗಿರುವ ದೃಶ್ಯವನ್ನು ನೋಡಿ ಅವರಿಗೆ ನಿಂತ ನೆಲ ಕುಸಿದಂತಾಯಿತು. ಅವರು ಆಶ್ಚರ್ಯದಿಂದ ನೇತ್ರಾ ಎಂದು ಕೂಗಿದರು. ನಂದಿನಿ ಅವರ ಧ್ವನಿ ಕಂಪಿಸುತ್ತಿತ್ತು. ಮಗಳೇ, ಈ ಸಮಯದಲ್ಲಿ, ಈ ಪರಿಸ್ಥಿತಿಯಲ್ಲಿ? ಎದುರಿಗೆ ಅವರ ಮಗಳು ನೇತ್ರಾ ನಿಂತಿದ್ದಳು. ಒಂದು ಕೈಯಲ್ಲಿ ತನ್ನ 1 ವರ್ಷದ ಮಗುವನ್ನು, ಇನ್ನೊಂದು ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡಿದ್ದಳು. ಆ ಬ್ಯಾಗ್ ಅವಸರದಲ್ಲಿ ತುಂಬಿರುವ ರೀತಿ ಕಾಣುತ್ತಿತ್ತು. ಅವಳು ತುಂಬ ಆಯಾಸಗೊಂಡವಳಂತೆ ಕಾಣುತ್ತಿದ್ದಳು. ಕೆದರಿದ ಕೂದಲು, ಮುಖದ ಮೇಲೆ ಕಣ್ಣೀರಿನ ಗುರುತುಗಳು, ತುಟಿಗಳು ಒಣಗಿ ನಡುಗುತ್ತಿದ್ದವು. ನಂದಿನಿ ಅವರು ಅವಳನ್ನೊಮ್ಮೆ ಮೇಲಿನಿಂದ ಕೆಳಗಿನವರೆಗೆ ನೋಡಿದರು. ನಂದಿನಿ ಅವರು ಉತ್ತರಕ್ಕಾಗಿ ಕಾಯುತ್ತಿದ್ದರು. ಆದರೆ ನೇತ್ರಾ ಸುಮ್ಮನೆ ಒಳಗೆ ಬಂದಳು. ಮಗುವನ್ನು ನಂದಿನಿ ಅವರ ಕೈಗೆ ಒಪ್ಪಿಸಿ ನೇರವಾಗಿ ಕೋಣೆಗೆ ಹೋದಳು. ಮಂಚದ ಮೇಲೆ ಬಿದ್ದುಕೊಂಡಳು. ಅವಳ ಅಳು ಅಲ್ಲಿ ಆವರಿಸಿದ ಮೌನವನ್ನು ಸೀಳಿತು. ಅವಳು ದಿಂಬಿನಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು. ನಂದಿನಿ ಸ್ತಬ್ಧವಾಗಿ ಕುಳಿತಿದ್ದರು. ಅವರು ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ನೇತ್ರಾಳ ಪಕ್ಕದಲ್ಲಿ ಕುಳಿತರು. ಅವಳ ಹಣೆಯ ಮೇಲೆ ಕೈಯಾಡಿಸುತ್ತಾ ಕೇಳಿದರು, ನೇತ್ರಾ, ಮಗಳೇ, ಏನಾಯಿತು? ನೇತ್ರಾ ಇನ್ನೂ ಕುಗ್ಗಿ ಹೋದಳು. ನಂದಿನಿ ಅವರು ಗಾಬರಿಯಿಂದ ಒಂದೇ ಬಾರಿಗೆ 10 ಪ್ರಶ್ನೆಗಳನ್ನು ಕೇಳಿದರು. ಏನಾಯಿತು? ಎಲ್ಲಿಂದ ಬರುತ್ತಿದ್ದೀಯಾ? ಒಬ್ಬಳೇ ಯಾಕೆ ಬಂದಿದ್ದೀಯಾ? ಅತ್ತೆ ಮನೆಯಿಂದ ಓಡಿ ಬಂದಿದ್ದೀಯಾ? ಬೇರೆ ಏನಾದರೂ ತೊಂದರೆ ಆಯಿತೆ? ಅಕ್ಷಯ್ ಎಲ್ಲಿ? ಏನಾದರೂ ಹೇಳುತ್ತೀಯಾ? ನೇತ್ರಾ ಯಾವ ಪ್ರಶ್ನೆಗೂ ಉತ್ತರಿಸಲಿಲ್ಲ. ಮಗು ಅಳುತ್ತಿತ್ತು. ನಂದಿನಿ ಬೇಗನೆ ಹೋಗಿ ಹಾಲು ತೆಗೆದುಕೊಂಡು ಬಂದು ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಹಾಲು ಕುಡಿಸಿದರು. ಹಾಲು ಕುಡಿಯುತ್ತಿದ್ದಂತೆ ಮಗು ಸಿಹಿಯಾದ ನಿದ್ರೆಗೆ ಜಾರಿತು. ಚಾದರ ಹೊದಿಸಿ ನಂದಿನಿ ಅವರು ಮಗುವಿನ ತಲೆಯನ್ನು ಪ್ರೀತಿಯಿಂದ ಸವರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ಅವರಿಗೆ ನಿದ್ರೆ ದೂರವಾಗಿತ್ತು. ರಾತ್ರಿ ಕಳೆಯುತ್ತಿತ್ತು. ನೇತ್ರಾ ಒಮ್ಮೆ ಅತ್ತರೆ ಇನ್ನೊಮ್ಮೆ ಸುಮ್ಮನೆ ಮಲಗುತ್ತಿದ್ದಳು. ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಮಲಗಿ ನೆಮ್ಮದಿ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನಿದ್ದೆ ಒಮ್ಮೊಮ್ಮೆ ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಿತ್ತು. ಬೆಳಗು ಹರಿಯುತ್ತಿದ್ದಂತೆ ನಂದಿನಿ ಸಮಯ ವ್ಯರ್ಥ ಮಾಡದೆ ಫೋನ್ ಕೈಗೆತ್ತಿಕೊಂಡು ಸಾವಿತ್ರಿ ಅವರ ನಂಬರಿಗೆ ಡಯಲ್ ಮಾಡಿದರು. ನಂದಿನಿ ಅವರಿಗೆ ಗೊತ್ತಿತ್ತು ನೇತ್ರಾಳ ಮೌನ ಮುರಿಯಲು ಸಾವಿತ್ರಿಯವರಿಂದ ಮಾತ್ರ ಸಾಧ್ಯ ಎಂದು. ಹಲೋ ಅಕ್ಕ. ನಂದಿನಿಯವರ ಧ್ವನಿ ಆತಂಕದಿಂದ ಕೂಡಿತ್ತು. ನಾನು ನಂದಿನಿ ಮಾತನಾಡುತ್ತಿರುವುದು. ಸರಿ ಹೇಳು, ಇಂದು ಬೆಳಿಗ್ಗೆ ಏಕೆ ನೆನಪಿಸಿಕೊಂಡಿರುವುದು? ಅದು ನೇತ್ರಾ ರಾತ್ರಿ ಒಬ್ಬಳೇ ಮಗುವನ್ನು ಕರೆದುಕೊಂಡು ಇಲ್ಲಿ ಬಂದಿದ್ದಾಳೆ. ಏನನ್ನೂ ಮಾತನಾಡುತ್ತಿಲ್ಲ. ಸುಮ್ಮನೆ ರಾತ್ರಿ ಪೂರ್ತಿ ಅಳುತ್ತಿದ್ದಾಳೆ. ನನಗೆ ಏನಾಯಿತೆಂದು ಅರ್ಥವಾಗುತ್ತಿಲ್ಲ. ಏನು ಮಾಡಲಿ? ನೀನು ಇಲ್ಲಿಗೆ ಬರಬಹುದೇ? ಆ ಕಡೆ ನಂದಿನಿಯ ನಡುಗುವ ಧ್ವನಿ ಕೇಳಿ ಸಾವಿತ್ರಿ ಮತ್ತು ಅವಳ ಗಂಡ ಗಂಗಾಧರ್ ಗಾಬರಿಯಾದರು. ಏನಾಯಿತು ನಂದಿನಿ? ನೇತ್ರಾ ಚೆನ್ನಾಗಿದ್ದಾಳೆ ತಾನೇ? ಅವರು ಉತ್ತರ ಕೇಳುವ ಮೊದಲೇ ಗಂಗಾಧರ್ ಅವರ ಕಡೆ ನೋಡಿದರು ಮತ್ತು ನಾವು ಈಗಲೇ ಬರುತ್ತೇವೆ, ನೀನು ಚಿಂತೆ ಮಾಡಬೇಡ. ಅರ್ಧ ಗಂಟೆಯಲ್ಲಿ ಸಾವಿತ್ರಿ ಮತ್ತು ಗಂಗಾಧರ್ ನಂದಿನಿ ಮನೆ ಬಾಗಿಲಲ್ಲಿ ಇದ್ದರು. ಸಾವಿತ್ರಿ ಒಳಗೆ ಬಂದು ನೇತ್ರಾಳನ್ನು ನೋಡಿದಾಗ ಅವರ ಹೃದಯಕ್ಕೆ ತುಂಬ ನೋವಾಯಿತು. ಅವಳ ಕಣ್ಣುಗಳಲ್ಲಿ ದುಃಖ ಇತ್ತು. ಮುಖ ಬಿಳಿಚಿಕೊಂಡಿತ್ತು. ಅವರು ಜೋರಾದ ಹೆಜ್ಜೆ ಹಾಕುತ್ತಾ ಹೋಗಿ ನೇತ್ರಾಳನ್ನು ಅಪ್ಪಿಕೊಂಡರು. ನೇತ್ರಾ, ಮಗಳೇ, ಏನಾಯಿತು? ಅಂಥದ್ದೇನು ನಡೆಯಿತು? ನಮಗೆ ಏಕೆ ಹೇಳಲಿಲ್ಲ? ನೇತ್ರಾ ಇಲ್ಲಿಯವರೆಗೆ ತನ್ನ ದುಃಖವನ್ನು ತಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಈಗ ಸಾವಿತ್ರಿಯವರ ತೋಳಿನಲ್ಲಿ ಬಂದಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಮ್ಮ ಅಮ್ಮ ಎಂದು ಅಳುತ್ತಾ ಹೇಳಿದಳು. ಅವಳಿಗೆ ಇಷ್ಟು ಹೇಳಲು ಮಾತ್ರ ಸಾಧ್ಯವಾಯಿತು. ಮತ್ತೆ ಅಳಲು ಶುರು ಮಾಡಿದಳು. ಸಾವಿತ್ರಿ ಅವರ ಕಣ್ಣು ತುಂಬಿ ಬಂದವು. ಅವರು ಅವಳ ತಲೆ ಸವರುತ್ತಾ ಹೇಳಿದರು, ನನ್ನ ಮುದ್ದು ಮಗಳೇ, ಈಗ ಅಳುವುದನ್ನು ನಿಲ್ಲಿಸು. ಎಲ್ಲವೂ ಸರಿ ಹೋಗುತ್ತದೆ. ನಾನು ಬಂದಿದ್ದೀನಲ್ಲ, ಈಗ ನೀನು ನನ್ನ ಜೊತೆ ಇದ್ದೀಯಾ. ಈಗ ಏನೂ ಆಗೋದಿಲ್ಲ. ಆದರೆ ಅವರ ಹೃದಯಕ್ಕೆ ಗೊತ್ತಿತ್ತು, ಇದು ಅಷ್ಟು ಬೇಗ ಮುಗಿಯುವ ದುಃಖವಲ್ಲ. ಇದರ ಹಿಂದೆ ತುಂಬ ದೊಡ್ಡ ನೋವಿದೆ. ನಂದಿನಿ ಮತ್ತು ಗಂಗಾಧರ್ ತುಂಬಿದ ಕಣ್ಣುಗಳಿಂದ ಈ ದೃಶ್ಯವನ್ನು ನೋಡುತ್ತಿದ್ದರು. ನಿಜ ಹೇಳಬೇಕೆಂದರೆ ಸಾವಿತ್ರಿ ಮತ್ತು ಗಂಗಾಧರ್ ಅವರಿಗೆ ನೇತ್ರಾಳೊಂದಿಗೆ ಯಾವುದೇ ರಕ್ತ ಸಂಬಂಧ ಇರಲಿಲ್ಲ. ಆದರೂ ಅವಳು ಅವರನ್ನು ತನ್ನ ಹೆತ್ತ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ಅವರಿಬ್ಬರ ಮಧ್ಯ ಒಂದು ಆಳವಾದ ಸಂಬಂಧ ಇತ್ತು. ಒಂದು ಸಮಯದಲ್ಲಿ ನೇತ್ರಾ ಸಾವಿತ್ರಿ ಮತ್ತು ಗಂಗಾಧರ್ ಅವರ ಸೊಸೆಯಾಗಿ ಅವರ ಮನೆ ತುಂಬಿದ್ದಳು. ಅವರ ಒಬ್ಬನೇ ಮಗ ವಿಕಾಸ್ನ ಜೀವನ ಸಂಗಾತಿಯಾಗಿದ್ದಳು. ನೇತ್ರಾ ಅವರ ಮನೆಯ ಬೆಳಕಾಗಿದ್ದಳು. ಸಾವಿತ್ರಿ ಮತ್ತು ಗಂಗಾಧರ್ ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು. ನೇತ್ರಾ ಕೂಡ ಅವರನ್ನು ಅಷ್ಟೇ ಹಚ್ಚಿಕೊಂಡಿದ್ದಳು. ಅದು ನಗು ಸಂತೋಷದಿಂದ ತುಂಬಿದ ಪರಿವಾರವಾಗಿತ್ತು. ಪ್ರತಿಯೊಬ್ಬ ಸದಸ್ಯರ ನಡುವೆ ಪ್ರೀತಿ ಬಾಂಧವ್ಯ ಇತ್ತು.
ಪ್ರತಿ ಮಾತಿಗೂ ವಿಕಾಸ್ ನೇತ್ರಾಳನ್ನು ಚುಡಾಯಿಸುವುದು, ಸಾವಿತ್ರಿ ಅವನಿಗೆ ಚೀಮಾರಿ ಹಾಕಿ ಸೊಸೆಯನ್ನು ಬೆಂಬಲಿಸುವುದು ಎಲ್ಲವೂ ಒಂದು ಸುಂದರ ಕನಸಿನಂತೆ ಇತ್ತು. ವಿಕಾಸ್ ಒಬ್ಬ ಆದರ್ಶ ಗಂಡನಾಗಿದ್ದನು. ನೇತ್ರ, ನೀನು ಚಂದ್ರನನ್ನು ಬೇಕಾದರೂ ಕೇಳು, ನಾನು ಅದನ್ನು ತಂದು ಕೊಡುತ್ತೇನೆ ಎಂದು ಹೇಳುತ್ತಿದ್ದನು. ನೇತ್ರ ಯಾವಾಗಲೂ ಅಂದುಕೊಳ್ಳುತ್ತಿದ್ದಳು, ದೇವರು ನನ್ನ ಹಣೆ ಬರಹವನ್ನು ಕರುಣಾಮಯಿಯಾಗಿ ಸುಂದರವಾಗಿ ಬರೆದಿದ್ದಾನೆ. ಆದರೆ ಬಹುಶಃ ವಿಧಿ ಇದನ್ನೆಲ್ಲ ಸಹಿಸಿಕೊಳ್ಳಲಿಲ್ಲ. 6 ತಿಂಗಳು ಕಳೆಯುವಷ್ಟರಲ್ಲಿ ಒಂದು ರಾತ್ರಿ ವಿಕಾಸ್ನ ಗಾಡಿ ಆಕ್ಸಿಡೆಂಟ್ಗೆ ಒಳಗಾಯಿತು. ಸಾವಿತ್ರಿ ಅವರ ಹೃದಯ ಚೂರು ಚೂರಾಯಿತು. ಮಗನ ಅಗಲುವಿಕೆಯಿಂದ ಗಂಗಾಧರವರ ಬೆನ್ನು ವಯಸ್ಸಾಗುವ ಮೊದಲೇ ಬಾಗಿತು. ಮತ್ತೆ ನೇತ್ರ ತನ್ನನ್ನು ತಾನೇ ಕಳೆದುಕೊಂಡಿದ್ದಳು. ಅಳುತ್ತಿರಲಿಲ್ಲ, ಮಾತನಾಡುತ್ತಿರಲಿಲ್ಲ, ಮೇಲ್ಛಾವಣಿಯನ್ನು ನೋಡುತ್ತಾ ಕುಳಿತಿರುತ್ತಿದ್ದಳು. ಅವಳು ಕಲ್ಲಿನ ಮೂರ್ತಿಯಾಗಿದ್ದಳು. ಆದರೆ ನಂತರ ಸಾವಿತ್ರಿ ಮತ್ತು ಗಂಗಾಧರ್ ತಮ್ಮ ದುಃಖವನ್ನು ನಿಯಂತ್ರಿಸಿಕೊಂಡು ಸುಧಾರಿಸಿಕೊಂಡರು ಮತ್ತು ನೇತ್ರಾಳನ್ನು ಹೀಗೆ ಮುದುಡಿ ಹೋಗಲು ಬಿಡಬಾರದು ಅಂದುಕೊಂಡರು. ಅವಳು ನಮ್ಮ ಸೊಸೆಯಲ್ಲ, ನಮ್ಮ ಮಗಳು. ಮಗಳನ್ನು ಜೀವನ ಪೂರ್ತಿ ವಿಧವೆಯಾಗಿ ನೋಡಲು ಬಯಸುವುದಿಲ್ಲ ಎಂದು ನಿರ್ಧರಿಸಿ ಗಂಗಾಧರ್ ಸಾವಿತ್ರಿ ಜೊತೆ ಈ ವಿಷಯವಾಗಿ ಮಾತನಾಡಿದರು. ಅವರು ಇದಕ್ಕೆ ಒಪ್ಪಿಗೆ ಎನ್ನುವಂತೆ ತಲೆ ಆಡಿಸಿದ್ದರು. ಒಂದು ದಿನ ಒಂದು ಸಂಬಂಧ ಬಂದಿತು. ಅಕ್ಷಯ್ ಎನ್ನುವ ಹುಡುಗ ವಿದ್ಯಾವಂತ, ಒಳ್ಳೆಯ ಕುಟುಂಬ, ಒಳ್ಳೆಯ ಮಾತುಗಾರ. ಎಲ್ಲರೂ ನೇತ್ರಾಳ ಜೀವನದ ದೋಣಿಯನ್ನು ಮುನ್ನಡೆಸುವ ನಾಯಕ ಇವನೇ ಎಂದುಕೊಂಡರು. ಸರಳವಾಗಿ ಮದುವೆ ನಡೆಯಿತು. ಮದುವೆಯಾದ 3-4 ತಿಂಗಳು ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ಆದರೆ ಅತ್ತೆ ಮತ್ತು ನಾದಿನಿಯ ವ್ಯವಹಾರ ನೇತ್ರಾಳೊಂದಿಗೆ ಚೆನ್ನಾಗಿರಲಿಲ್ಲ. ಆದರೆ ಅಕ್ಷಯ್ ಶಾಂತವಾಗಿ ಸೌಮ್ಯವಾಗಿ ನಡೆದುಕೊಳ್ಳುತ್ತಿದ್ದನು. ನೇತ್ರ ಹಿಂದಿನ ಜೀವನದ ವಿಧಿ ಇನ್ನೊಮ್ಮೆ ಮಗ್ಗಲು ಬದಲಾಯಿಸಿದೆ ಎಂದುಕೊಂಡಳು. ಮದುವೆಗೂ ಮೊದಲೇ ನೇತ್ರ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ವಿದ್ಯಾವಂತೆ ಆಗಿದ್ದು ಆತ್ಮವಿಶ್ವಾಸವನ್ನು ಹೊಂದಿದ್ದಳು. ಮದುವೆಯ ನಂತರ ಅವಳು ತನ್ನ ಉದ್ಯೋಗವನ್ನು ಮುಂದುವರೆಸಲು ಬಯಸಿದ್ದಳು. ಮೊದಮೊದಲು ಅಕ್ಷಯ್ ಇದಕ್ಕೆ ಯಾವುದೇ ವಿರೋಧ ಮಾಡಲಿಲ್ಲ. ನೇತ್ರ ಅತ್ತೆ ಮನೆ ಪ್ರವೇಶಿಸಿದ ನಂತರ ತನ್ನ ವಿನಮ್ರತೆ, ಒಳ್ಳೆಯ ನಡವಳಿಕೆಯಿಂದ ಎಲ್ಲ ಸಂಬಂಧಿಕರ ಪ್ರೀತಿ ವಿಶ್ವಾಸ ಗಳಿಸಿದಳು. ಅವಳು ಸೌಮ್ಯವಾಗಿ ಮಾತನಾಡುತ್ತಿದ್ದಳು. ಕೆಲಸದಲ್ಲಿ ಚುರುಕಾಗಿದ್ದಳು. ಸ್ವಭಾವದಲ್ಲಿ ವಿನಮ್ರತೆ ಹೊಂದಿದ್ದಳು. ಕೆಲವೇ ದಿನಗಳಲ್ಲಿ ಅವಳು ಅಕ್ಕಪಕ್ಕದವರ ಮನೆಯ ಮಾತಾದಳು. ಎಲ್ಲರೊಂದಿಗೆ ತುಂಬ ಚೆನ್ನಾಗಿ ಮಾತನಾಡಿಕೊಂಡು ಹೋಗುತ್ತಿದ್ದಳು. ಸಂಬಂಧಿಕರು ಅವಳನ್ನು ಹೊಗಳುತ್ತಿದ್ದರು. ಆಫೀಸ್ನಲ್ಲಿ ಅವಳ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲಾಗುತ್ತಿತ್ತು. ಆದರೆ ಈ ಹೊಗಳಿಕೆ ಅಕ್ಷಯ್ನನ್ನು ಕೆರಳಿಸಿತ್ತು. ಅವನಲ್ಲಿ ಒಂದು ವಿಚಿತ್ರವಾದ ಅಸೂಯೆ ಹುಟ್ಟಿಕೊಂಡಿತು. ಅವನಲ್ಲಿ ಒಂದು ರೀತಿಯ ಅಸುರಕ್ಷತೆ ಬೆಳೆಯುತ್ತಾ ಹೋಯಿತು. ನೇತ್ರ ಕೆಲಸದಲ್ಲಿ ನಿಪುಣಳಾಗಿದ್ದು ಶ್ರಮಜೀವಿ ಆಗಿದ್ದಳು. ಕೆಲವು ಸಮಯದ ನಂತರ ಅವಳಿಗೆ ಕೆಲಸದಲ್ಲಿ ಪ್ರಮೋಷನ್ ಆಯಿತು. ಅಕ್ಷಯನ ಮನಸ್ಸಿನಲ್ಲಿ ಹುದುಗಿದ್ದ ಅತೃಪ್ತಿ ಹೊರಗೆ ಕಾಣಿಸಲು ಶುರುವಾಯಿತು. ಇದನ್ನೆಲ್ಲ ಅವನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನ ಹೆಂಡತಿ ಅವನ ಕಣ್ಣೆದುರು ಉನ್ನತ ಪದವಿಗೆ ಏರಿರುವುದು ಸಹಿಸಿಕೊಳ್ಳಲು ಆಗಲಿಲ್ಲ. ನಿಧಾನಕ್ಕೆ ಅವನು ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಅವಳೊಂದಿಗೆ ಜಗಳವಾಡುವುದು, ಕೆಲವೊಮ್ಮೆ ಮೌನವಾಗಿದ್ದು ಮಾನಸಿಕವಾಗಿ ನೋವು ಕೊಡುತ್ತಿದ್ದನು. ನೇತ್ರ ಇದೆಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಬಂದಳು. ಈ ಕಡೆ ನೇತ್ರಾಳ ಅತ್ತೆ ನಾದಿನಿ ಮೊದಲಿನಿಂದಲೂ ಅವಳು ಹೊರಗೆ ಕೆಲಸಕ್ಕೆ ಹೋಗುವುದನ್ನು ವಿರೋಧ ಮಾಡುತ್ತಾ ಬಂದಿದ್ದರು. ಸೊಸೆ ಹೊರಗೆ ಕೆಲಸಕ್ಕೆ ಹೋಗುವುದು ಅವರ ಸಂಪ್ರದಾಯಕ್ಕೆ ವಿರುದ್ಧ ಎಂದು ಭಾವಿಸಿದ್ದರು. ಅವರು ನೇತ್ರ ಎಲ್ಲರಂತೆ ಸಾಮಾನ್ಯ ಮಹಿಳೆಯಾಗಿ ಮನೆಯ ಕೆಲಸ ಸಂಭಾಳಿಸಿಕೊಂಡು ಅತ್ತೆ ಮನೆಯವರ ಸೇವೆ ಮಾಡಿಕೊಂಡು ಹೋಗಬೇಕು ಅಂದುಕೊಂಡಿದ್ದರು. ಕೊನೆಗೆ ಅಕ್ಷಯನ ಒತ್ತಡ ಹೆಚ್ಚಾಯಿತು. ಜೊತೆಗೆ ಅತ್ತೆ ನಾದಿನಿಯ ಕಿರುಕುಳ, ಇದೆಲ್ಲ ನೇತ್ರಾಳಿಗೆ ಅಸಹನೀಯವಾಯಿತು. ಒಂದು ರಾತ್ರಿ ಅಕ್ಷಯ್ ಕಿರುಚಾಡುತ್ತಾ ಹೇಳಿದನು, ಒಂದೋ ನೀನು ನೌಕರಿ ಬಿಡಬೇಕು, ಇಲ್ಲದಿದ್ದರೆ ಈ ಮನೆ ಬಿಡಬೇಕು ಎಂದನು. ನೇತ್ರ ಮನಸ್ಸು ಕಲ್ಲು ಮಾಡಿಕೊಂಡು ಕೆಲಸ ಬಿಟ್ಟಳು. ತಾನು ಕೆಲಸವನ್ನು ಬಿಟ್ಟರೆ ಗೃಹಿಣಿಯಾಗಿ ತನ್ನ ಜೀವನವನ್ನು ಉಳಿಸಿಕೊಳ್ಳಬಹುದು ಎಂದುಕೊಂಡಳು. ಇದು ಕೇವಲ ಆರಂಭವಾಗಿತ್ತು. ಮುಂದಿನ ದಿನಗಳಲ್ಲಿ ಏನೇನು ಅನುಭವಿಸಬೇಕಾಗಬಹುದು ಎನ್ನುವುದನ್ನು ಅವಳು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ. ಅವಳು ಕೆಲಸ ಬಿಟ್ಟ ನಂತರ ಮನೆಯ ಆದಾಯ ಕಡಿಮೆಯಾಯಿತು. ಅತ್ತೆ ಸೊಸೆ ಮನೆಯಲ್ಲಿ ಇರುವಾಗ ನೌಕರರ ಅವಶ್ಯಕತೆ ಇಲ್ಲ ಎಂದು ಹೇಳಿ ನೌಕರರನ್ನು ತೆಗೆದುಹಾಕಿದರು. ಬೆಳಿಗ್ಗೆ 5 ಗಂಟೆಯಿಂದ ತಡರಾತ್ರಿವರೆಗೂ ಅವಳು ಒಂದಿಲ್ಲ ಒಂದು ಕೆಲಸ ಮಾಡುತ್ತಿದ್ದಳು. ಅಡುಗೆ ಕೆಲಸ, ಬಟ್ಟೆ ಒಗೆಯುವುದು, ಮನೆ ಸ್ವಚ್ಛ ಮಾಡುವುದು, ಬಂದ ಅತಿಥಿಗಳನ್ನು ನೋಡಿಕೊಳ್ಳುವುದು. ಆದರೂ ಅತ್ತೆ ನಾದಿನಿ ಅವಳ ಕೆಲಸದಲ್ಲಿ ತಪ್ಪು ಹುಡುಕುತ್ತಿದ್ದರು. ಬೈಗಳು, ಹೀಯಾಳಿಕೆ ಅವಳ ಜೀವನದ ಭಾಗವಾದವು. ಅಕ್ಷಯ್ ಮನೆಗೆ ಬರುತ್ತಿದ್ದಂತೆ ಅವನ ಅಮ್ಮ, ತಂಗಿ ಅವನ ಕಿವಿ ತುಂಬುತ್ತಿದ್ದರು. ನಿನ್ನ ಹೆಂಡತಿಗೆ ಯಾವುದೇ ಕೆಲಸ ಮಾಡಲು ಬರುತ್ತಿಲ್ಲ. ಅಮ್ಮ ಹೇಳುತ್ತಾಳೆ, ದಿನಪೂರ್ತಿ ಆರಾಮಾಗಿ ಕುಳಿತಿರುತ್ತಾಳೆ. ನಿನಗೆ ಮದುವೆ ಮಾಡಿಕೊಳ್ಳಲು ಇದೇ ಹುಡುಗಿ ಸಿಕ್ಕಿದಳೆ. ಮೈಗಳ್ಳತನ ಮಾಡಲು ನಂಬರ್ 1 ಇದ್ದಾಳೆ. ನಂತರ ಅಕ್ಷಯ್ ನೇತ್ರಾಳ ಮೇಲೆ ಕೂಗಾಡುತ್ತಾನೆ, ನಿನಗೆ ಯಾವುದೇ ಕೆಲಸ ನೆಟ್ಟಗೆ ಮಾಡಲು ಬರುವುದಿಲ್ಲವೇ? ಪಲ್ಯದಲ್ಲಿ ಉಪ್ಪು ಹೆಚ್ಚು, ಚಹಾದಲ್ಲಿ ಸಕ್ಕರೆ ಕಮ್ಮಿ, ಚಪಾತಿ ನೋಡಿದರೆ 2 ದಿನದ ಹಿಂದೆ ಮಾಡಿರುವಂತೆ ಕಾಣುತ್ತದೆ. ಕೆಲವೊಮ್ಮೆ ಅವನು ತಿಂಡಿಯ ತಟ್ಟೆಯನ್ನು ಕೆಳಗೆ ಬಿಸಾಡುತ್ತಿದ್ದನು.
ಅಡುಗೆ ಮನೆಯಲ್ಲಿ ಇದ್ದ ನೇತ್ರ ಈ ಶಬ್ದಕ್ಕೆ ಬೆಚ್ಚಿ ಬೀಳುತ್ತಿದ್ದಳು. ಅವಳು ಸುಮ್ಮನಿರುತ್ತಿದ್ದಳು. ಮರ್ಯಾದೆ ದೃಷ್ಟಿಯಿಂದ ಅವಳು ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದಳು. ಇದರಿಂದ ಕೊನೆಯ ಪಕ್ಷ ತನ್ನ ಗೃಹಸ್ಥ ಜೀವನ ಉಳಿಸಿಕೊಳ್ಳಬಹುದು. ತವರು ಮನೆಯವರಿಗೆ ಯಾವುದೇ ತೊಂದರೆ ಕೊಡಬಾರದು. ಆದರೆ ಗಂಡನ ಮನೆಯವರಿಗೆ ಇದರ ಬಗ್ಗೆ ಯೋಚನೆ ಇರಲಿಲ್ಲ. ಅವಳು ಸುಮ್ಮನೆ ಇದ್ದಷ್ಟು ಅವರು ಇನ್ನೂ ಹೆಚ್ಚು ಕಿರುಕುಳ ಕೊಡಲು ಶುರು ಮಾಡಿದರು. ಅವಳ ಮೌನವನ್ನೇ ಅವಳ ಅಸಹಾಯಕತೆ ಎಂದುಕೊಂಡರು. ಆದರೆ ನೇತ್ರ ಎಲ್ಲಿಯವರೆಗೆ ಸುಮ್ಮನಿರಲು ಸಾಧ್ಯ? ಅವಮಾನ, ಈ ತಿರಸ್ಕಾರವನ್ನು ಎಷ್ಟು ದಿನ ನುಂಗಿಕೊಳ್ಳುವುದು? ದಿನ ಕಳೆದಂತೆ ಹಿಂಸೆ, ಕಿರುಕುಳ ಹೆಚ್ಚಾಗುತ್ತಾ ಹೋಯಿತು. ಗಂಡನ ಜೊತೆಗಿಲ್ಲದಿದ್ದ ಮೇಲೆ ಇನ್ನಾರು ಅವಳ ಜೊತೆ ಆಗುತ್ತಾರೆ? ಸೋತು ಒಂದು ದಿನ ಅಮ್ಮನಿಗೆ ಫೋನ್ ಮಾಡಿದಳು. ಅಮ್ಮ, ಈ ಜನರು ತುಂಬ ಕೆಟ್ಟವರು. ನನಗೆ ಪ್ರತಿದಿನ ಇಲ್ಲಿ ಕಿರುಕುಳ, ಬೈಗುಳ ಸಿಗುತ್ತವೆ. ಅಕ್ಷಯ್ ಕೂಡ ತನ್ನ ಅಮ್ಮ ತಂಗಿಯ ಮಾತನ್ನೇ ನಂಬುತ್ತಾನೆ. ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನನಗೆ ಇಲ್ಲಿ ಉಸಿರುಗಟ್ಟುತ್ತಿದೆ. ಇನ್ನು ನನ್ನಿಂದ ಇಲ್ಲಿ ಇರಲು ಸಾಧ್ಯವಿಲ್ಲ. ಇಲ್ಲ ಮಗಳೇ, ಹೀಗೆ ಹೇಳಬಾರದು. ಸಮಯದ ಜೊತೆಗೆ ಎಲ್ಲವೂ ಸರಿ ಹೋಗುತ್ತದೆ. ಈಗ ನೀನು ಅಮ್ಮ ಆಗಲಿದ್ದೀಯ. ಅಪ್ಪ ಆದ ನಂತರ ಅಕ್ಷಯನ ಮನಸ್ಸು ಬದಲಾಗುತ್ತದೆ. ಗಂಡನ ಮನೆಯವರ ದೃಷ್ಟಿಯಲ್ಲಿ ನಿನ್ನ ಗೌರವ ಹೆಚ್ಚಾಗುತ್ತದೆ. ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಅವಳು ಅಮ್ಮನ ಮಾತನ್ನು ಒಪ್ಪಿಕೊಂಡು ತನ್ನ ನೋವನ್ನು ನುಂಗಿಕೊಂಡಳು. ಕೆಲವು ದಿನಗಳ ನಂತರ ನೇತ್ರ ಮಗುವಿಗೆ ಜನ್ಮ ನೀಡಿದಳು. ಮಗುವಿನ ಮುಗ್ಧ ಮುಖವನ್ನು ನೋಡಿ ಅವಳ ಕಣ್ಣು ತುಂಬಿ ಬಂದವು. ಕೆಲವು ದಿನಗಳ ಮಟ್ಟಿಗೆ ಅವಳು ತವರು ಮನೆಗೆ ಬಂದಳು. ಅವಳಿಗೆ ಗೊತ್ತಿತ್ತು ಗಂಡನ ಮನೆಯಲ್ಲಿ ಆರಾಮಾಗಿರಲು ಸಾಧ್ಯವಿಲ್ಲ ಎಂದು. ಆದರೆ ಅವಳಿಗೆ ಅಲ್ಲಿ ಹೆಚ್ಚು ದಿನ ಇರಲು ಬಿಡಲಿಲ್ಲ. ಇಲ್ಲಿ ಮನೆ ಕೆಲಸ ಯಾರು ಮಾಡುತ್ತಾರೆ ಎಂದು ಅತ್ತೆ ಹೇಳಿದಳು. ಅಕ್ಷಯ್ ಅವಳನ್ನು ವಾಪಸ್ ಕರೆದುಕೊಂಡು ಬಂದನು. ಮಗು ರಾಜು ಬಂದ ನಂತರವೂ ಗಂಡನ ಮನೆಯವರಲ್ಲಿ ಬದಲಾವಣೆ ಕಾಣಿಸಲಿಲ್ಲ. ಅಕ್ಷಯ್ ಮಗುವನ್ನು ಹೆಚ್ಚು ಹಚ್ಚಿಕೊಳ್ಳಲಿಲ್ಲ. ಅವನು ರಾತ್ರಿ ತಡವಾಗಿ ಮನೆಗೆ ಬಂದು ನೇತ್ರಾಳ ಮೇಲೆ ಕೂಗಾಡುತ್ತಿದ್ದನು. ಅತ್ತೆ ನಾದಿನಿ ಮೊದಲಿನಿಂದಲೂ ಅವಳ ಮೇಲೆ ವಿಷ ಕಾರುತ್ತಿದ್ದರು. ಒಂಟಿಯಾಗಿ ಹಗಲು ರಾತ್ರಿ ಮಗುವನ್ನು ನೋಡಿಕೊಳ್ಳಬೇಕಿತ್ತು. ಹೀಗಾಗಿ ಅವಳಿಗೆ ಹೆಚ್ಚು ಮನೆ ಕೆಲಸ ಮಾಡಲಾಗುತ್ತಿರಲಿಲ್ಲ. ಅತ್ತೆ ಹೇಳುತ್ತಿದ್ದರು, ಇವಳೊಬ್ಬಳೇನ ಮಗು ಹೆತ್ತಿರುವುದು? ನಾನು ಮಕ್ಕಳನ್ನು ಹೆತ್ತಿದ್ದೇನೆ. ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸವನ್ನು ಮಾಡುತ್ತಿರಲಿಲ್ಲವೇ? ಅಕ್ಷಯ್ ಈಗ ಇನ್ನಷ್ಟು ಕ್ರೂರಿಯಾಗುತ್ತಾ ಹೋದನು. ಅವನ ನೆರಳು ಕೂಡ ಮಗು ಮತ್ತು ನೇತ್ರಾಳ ಮೇಲೆ ಬೀಳುತ್ತಿರಲಿಲ್ಲ. ಯಾವುದೇ ಪ್ರೀತಿ ಇರಲಿಲ್ಲ, ಯಾವುದೇ ಕಾಳಜಿ ಇರಲಿಲ್ಲ. ನೇತ್ರ ಮನೆ ಮತ್ತು ಮಗುವಿನ ಜವಾಬ್ದಾರಿಯನ್ನು ನಿಭಾಯಿಸಿ ಸುಸ್ತಾಗಿ ಹೋದಳು. ಅವಳು ಹಗಲು ರಾತ್ರಿ ರಾಜುವನ್ನು ನೋಡಿಕೊಳ್ಳುವುದರ ಜೊತೆಗೆ ಮನೆ ಕೆಲಸವನ್ನು ಮಾಡಿ ಮುಗಿಸಬೇಕಿತ್ತು. ಆದರೂ ನಿಂದನೆ ತಪ್ಪಿರಲಿಲ್ಲ. ಒಂದು ದಿನ ರಾಜುವಿನ ಆರೋಗ್ಯ ಸರಿ ಇರಲಿಲ್ಲ. ಅವನು ಚಳಿ ಜ್ವರದಿಂದ ಬಳಲುತ್ತಿದ್ದನು. ಅವನು ಜೋರಾಗಿ ಅಳುತ್ತಿದ್ದನು. ನೇತ್ರ ಬೇಗನೆ ಪಲ್ಯ ಮಾಡಿ ಚಪಾತಿ ಹಿಟ್ಟು ಕಲಸಿಟ್ಟು ರಾಜುವನ್ನು ಮಡಿಲಲ್ಲಿ ಹಾಕಿಕೊಂಡು ಮಲಗಿಸುತ್ತಿದ್ದಳು. ಕಳೆದ ರಾತ್ರಿ ರಾಜುವಿಗೆ ಹುಷಾರಿಲ್ಲದ ಕಾರಣ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಅವಳ ಕಣ್ಣುಗಳು ಆಯಾಸಗೊಂಡಿದ್ದವು. ರಾಜುವಿನ ಅಳು ನಿಂತಿತ್ತು. ಹಾಗೆ ನೇತ್ರಾಳ ಕಣ್ಣು ನಿದ್ದೆಯಿಂದ ಮುಚ್ಚಿದವು. ಅವಳು ರಾಜುವನ್ನು ಮಡಿಲಲ್ಲಿ ಹಾಕಿಕೊಂಡೇ ನಿದ್ದೆಗೆ ಹೋದಳು. ಆದರೆ ಅವಳ ನಿದ್ದೆ ತುಂಬ ಸಮಯ ಇರಲಿಲ್ಲ. ಅವಳು ಕಣ್ಣು ಬಿಟ್ಟಾಗ ಹೊರಗೆ ಜೋರಾಗಿ ಶಬ್ದ ಕೇಳಿಸುತ್ತಿತ್ತು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳ ಅತ್ತೆ ನಾದಿನಿ ಪುನಃ ಅದೇ ರಾಗ ಹಿಡಿದು ಕುಳಿತಿದ್ದರು. ನೋಡು ಮಹಾರಾಣಿ, ಎಲ್ಲ ಕೆಲಸದ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕಿ ನಿದ್ದೆ ಮಾಡುತ್ತಿದ್ದಾಳೆ. ಇದಕ್ಕಾಗಿ ನಿನಗೆ ಮದುವೆ ಮಾಡಿರುವುದೇ? ಮದುವೆ ಆಗಿ ಸೊಸೆ ಬಂದ ನಂತರವೂ ಎಲ್ಲ ಕೆಲಸ ನಾನೇ ಮಾಡಬೇಕೇ? ನಿನ್ನ ಹೆಂಡತಿ ದಿನಪೂರ್ತಿ ನಿದ್ದೆ ಮಾಡುತ್ತಿರುತ್ತಾಳೆ. ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡುವುದಿಲ್ಲ. ನಾವು ಹಸುವಿನಿಂದ ಇರಬೇಕಾ? ನಾದಿನಿ ಕೂಡ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಅಣ್ಣ ನಿನ್ನ ಹೆಂಡತಿಗೆ ಕೇವಲ ತನ್ನ ಮಗುವಿನ ಬಗ್ಗೆ ಅಷ್ಟೇ ಕಾಳಜಿ. ನಮಗೆ ಏನಾದರೂ ಪರವಾಗಿಲ್ಲ. ನೇತ್ರ ಮಗುವನ್ನು ಹಾಸಿಗೆ ಮೇಲೆ ಮಲಗಿಸಿ ಅಡುಗೆ ಮನೆಗೆ ಹೋಗುತ್ತಿದ್ದಳು. ಅವಳು ಬಾಗಿಲಿಗೆ ತಲುಪುತ್ತಿದ್ದಂತೆ ಅಕ್ಷಯ್ ಅವಳನ್ನು ನೋಡಿ ಬೆಂಕಿಯಾದನು. ನಿನಗೆ ನಾಚಿಕೆ ಆಗುವುದಿಲ್ಲವೇ? ದಿನಪೂರ್ತಿ ಮಲಗಿರಲು, ನಮ್ಮ ಮನೆಯವರನ್ನು ಉಪವಾಸ ಹಾಕಲು? ಇದು ನಿನ್ನ ಗಂಡನ ಮನೆ, ತವರು ಮನೆ ಅಲ್ಲ. ನೇತ್ರ ನಡುಗುವ ಧ್ವನಿಯಲ್ಲಿ ಹೇಳಿದಳು. ಅಕ್ಷಯ್, ರಾಜುಗೆ ಹುಷಾರಿಲ್ಲ. ಅವನು ಚಳಿ ಜ್ವರದಿಂದ ಬಳಲುತ್ತಿದ್ದಾನೆ. ಅವನು ರಾತ್ರಿ ಪೂರ್ತಿ ಅಳುತ್ತಿದ್ದನು. ನಾನು ಸ್ವಲ್ಪ ಸಮಯ ಅವನು ಅವಳ ಮಾತನ್ನು ತಡೆಯುತ್ತಾ ಹೇಳಿದನು, ನಿನಗೆ ಇಷ್ಟು ಹ್ಯಾಂಡಲ್ ಮಾಡಲು ಆಗುವುದಿಲ್ಲವೇ? ಮಗುವಿನ ಹೆಸರು ಹೇಳಿ ನೀನು ದಿನಪೂರ್ತಿ ಆರಾಮಾಗಿ ಮಲಗಿರುತ್ತೀಯ. ಮನೆ ಕೆಲಸ ಯಾರು ಮಾಡುತ್ತಾರೆ? ನಿನ್ನ ಅಪ್ಪನೇ? ಇಲ್ಲ, ನೀನು ಇಲ್ಲಿ ಮಹಾರಾಣಿಯಾಗಿ ಆರಾಮಾಗಿರಲು ನಿನ್ನಮ್ಮ ಇಲ್ಲಿ 3-4 ಜನ ಕೆಲಸದವರನ್ನು ನೇಮಿಸಿದ್ದಾರಾ? ಅವನ ಮಾತು ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ನೇತ್ರಾಳ ಹೃದಯ ಚೂರು ಚೂರಾಯಿತು. ಅವಳು ರಾಜುವಿನ ಪರಿಸ್ಥಿತಿಯನ್ನು ತಿಳಿಸಲು ಹೋದಳು. ಅವನ ಕೋಪ ಇನ್ನಷ್ಟು ಹೆಚ್ಚಾಯಿತು. ನಡೆ, ಅಡುಗೆ ಮಾಡು. ಇನ್ನೊಮ್ಮೆ ಅಮ್ಮನ ಬಾಯಿಯಿಂದ ನಿನ್ನ ಬಗ್ಗೆ ದೂರುಗಳು ಬರಬಾರದು. ನೇತ್ರ ಕಣ್ಣೀರು ಹಾಕುತ್ತಾ ಚಪಾತಿ ಮಾಡಿ ಎಲ್ಲರಿಗೂ ಕೊಟ್ಟು ರಾಜುವನ್ನು ಸಂಭಾಳಿಸಿದಳು. ಒಂದು ದಿನ ಹೀಗೆ ಕಳೆಯಿತು. ಆದರೆ ಮರುದಿನ ಸಾಯಂಕಾಲ ರಾಜುವಿನ ಆರೋಗ್ಯ ಇನ್ನೂ ಹದಗೆಟ್ಟಿತು. ಅವನ ಜ್ವರ 103 ಡಿಗ್ರಿಗಿಂತಲೂ ಹೆಚ್ಚಾಯಿತು. ನೇತ್ರ ಗಾಬರಿಯಿಂದ ಅಕ್ಷಯ್ನಿಗೆ ಫೋನ್ ಮಾಡಿದಳು. ಅಕ್ಷಯ್, ಮಗುವಿಗೆ ತುಂಬ ಜ್ವರ ಬಂದಿದೆ. ಪ್ಲೀಸ್ ಆದಷ್ಟು ಬೇಗನೆ ಮನೆಗೆ ಬನ್ನಿ. ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಆದರೆ ಅಕ್ಷಯ್ ಬೇಜವಾಬ್ದಾರಿಯಿಂದ ಉತ್ತರಿಸಿದನು.
ನಾನು ಈಗ ಬ್ಯುಸಿಯಾಗಿದ್ದೇನೆ, ನೀನೇ ಸುಧಾರಿಸು, ಹೀಗೆ ಹೇಳಿ ಫೋನ್ ಕಟ್ ಮಾಡಿದನು. ನೇತ್ರಾಳ ಗಾಬರಿ ಹೆಚ್ಚಾಯಿತು. ಅವಳು ರಾಜುವನ್ನು ಮಡಿಲಲ್ಲಿ ಹಾಕಿಕೊಂಡು ಹೊರಗೆ ಬಂದು ಆಟೋಗಾಗಿ ಕಾಯುತ್ತಿದ್ದಳು. ಆದರೆ ಒಂದು ಆಟೋ ಕೂಡ ಬರಲಿಲ್ಲ. ರಾಜು ಜೋರಾಗಿ ಅಳುತ್ತಿದ್ದನು. ಆಗ ಪಕ್ಕದ ಮನೆ ಸರೋಜಾ ಆಂಟಿ ಅವರನ್ನು ನೋಡಿದರು. ನೇತ್ರ ಇಲ್ಲೇನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಆಂಟಿ, ರಾಜುವಿಗೆ ತುಂಬ ಜ್ವರ ಬಂದಿದೆ, ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಆದರೆ ಒಂದು ಆಟೋ ಕೂಡ ಕಾಣಿಸುತ್ತಿಲ್ಲ. ಅವರು ತಕ್ಷಣ ತಮ್ಮ ಮಗನನ್ನು ಕರೆದು ಹೇಳಿದರು, ರಾಜೀವ್ ಗಾಡಿ ತೆಗೆ, ನೇತ್ರಾಳ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ರಾಜೀವ್ ನೇತ್ರ ಮತ್ತು ರಾಜುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಡಾಕ್ಟರ್ ಚೆಕಪ್ ಮಾಡಿ ರಾಜುವಿಗೆ ಔಷಧಿ ಕೊಟ್ಟರು. ನೇತ್ರ ನೆಮ್ಮದಿಯ ಉಸಿರು ಬಿಟ್ಟಳು. ಅವಳಿಗೆ ಮನೆ ತಲುಪಲು ರಾತ್ರಿ 9 ಗಂಟೆ ಆಯಿತು. ಅವಳು ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡಿದ್ದಳು. ಅವಳಿಗೆ ಮನೆಯಲ್ಲಿ ಇನ್ನೊಂದು ಬಿರುಗಾಳಿ ತನಗಾಗಿ ಕಾಯುತ್ತಿದೆ ಎನ್ನುವುದು ಗೊತ್ತಿರಲಿಲ್ಲ. ಅವಳು ಮನೆ ತಲುಪುತ್ತಿದ್ದಂತೆ ಅತ್ತೆ ಮತ್ತು ನಾದಿನಿ ಅವಳ ಮೇಲೆ ಉರಿದು ಬಿದ್ದರು. ಅತ್ತೆ ಹೇಳಿದರು, ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಸುತ್ತಾಡಲು ಹೋಗಿದ್ದೆ? ನಾವು ತಲೆ ತಗ್ಗಿಸುವಂತೆ ಮಾಡಿದೆ. ನಾದಿನಿ ನಾಚಿಕೆ ಬಿಟ್ಟು ಹೇಳಿದಳು, ಪಕ್ಕದ ಮನೆ ಹುಡುಗನೊಂದಿಗೆ ಗಾಡಿಯಲ್ಲಿ ಕುಳಿತು ಎಲ್ಲಿಗೆ ಹೋಗಿದ್ದೆ? ನೀನು ಪೂರ್ತಿ ಮಾನ ಮರ್ಯಾದೆ ಬಿಟ್ಟು ಬಿಟ್ಟಿದ್ದೀಯಾ? ನಿನಗಂತೂ ನಾಚಿಕೆ ಇಲ್ಲ. ಕೊನೆ ಪಕ್ಷ ನಿನ್ನ ಗಂಡನ ಮನೆಯವರ ಮರ್ಯಾದೆ ಬಗ್ಗೆಯಾದರೂ ಯೋಚಿಸು. ನೇತ್ರ ಸ್ತಬ್ಧಳಾಗಿ ನಿಂತಳು. ಅತ್ತೆ ನಾದಿನಿ ಹೇಳುತ್ತಿರುವ ಒಂದೊಂದು ಮಾತು ಅವಳ ಹೃದಯವನ್ನು ಬಾಣವಂತೆ ಚುಚ್ಚುತ್ತಿದ್ದವು. ಆದರೂ ಅವಳು ತಾಳ್ಮೆಯಿಂದ ಹೇಳಿದಳು, ಅತ್ತೆ, ರಾಜುವಿಗೆ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ. ರಾಜೀವಣ್ಣ ಸಹಾಯ ಮಾಡಿದರು. ಇಲ್ಲದಿದ್ದರೆ. ಅವಳ ಮಾತು ಮುಗಿಯುವ ಮೊದಲೇ ಅಕ್ಷಯ್ ಅವಳ ಕೆನ್ನೆಗೆ ಜೋರಾಗಿ ಹೊಡೆದನು. ಬಾಯಿ ಮುಚ್ಚು, ನಾಚಿಕೆ ಇಲ್ಲದವಳೆ, ನಿನಗೆ ನಾಚಿಕೆ ಇಲ್ಲವೇ? ಇಷ್ಟು ರಾತ್ರಿಯಲ್ಲಿ ಬೇರೆ ಗಂಡಸಿನೊಂದಿಗೆ ಹೊರಗೆ ಹೋಗಿ ನನ್ನ ಮರ್ಯಾದೆ ಬೀದಿಯಲ್ಲಿ ಹರಾಜು ಹಾಕಿ ತಮಾಷೆ ನೋಡುತ್ತಿದ್ದೀಯಾ? ನೇತ್ರ ನಡುಗುವ ಸ್ವರದಲ್ಲಿ ಹೇಳಿದಳು, ಇದೆಂತ ಮಾತನಾಡುತ್ತಿದ್ದೀರಿ ಅಕ್ಷಯ್? ನಾನು ರಾಜುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ. ಇದರಲ್ಲಿ ನಿಮ್ಮ ಮರ್ಯಾದೆ ಹೋಗುವಂಥದ್ದು ಏನಿದೆ? ನಮ್ಮ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ನಿಮ್ಮ ಜವಾಬ್ದಾರಿಯಾಗಿತ್ತು. ಆದರೆ ನೀವು ಅದನ್ನು ತಿರಸ್ಕರಿಸಿದಿರಿ. ಆದರೆ ಅಕ್ಕಪಕ್ಕದವರು ಸಹಾಯ ಮಾಡಿದರೆ ನಿಮ್ಮ ಗೌರವಕ್ಕೆ ಹೇಗೆ ಕುಂದು ಬರುತ್ತದೆ? ಈ ಮಾತನ್ನು ಕೇಳಿ ಅಕ್ಷಯ್ನ ಕೋಪ ಇನ್ನೂ ಹೆಚ್ಚಾಯಿತು. ಅವನು ನೇತ್ರಾಳ ಜಡೆಯನ್ನು ಹಿಡಿದು ಜಗ್ಗಿ ಹೇಳಿದನು, ನಿನ್ನ ನಾಲಿಗೆ ಹೇಗೇಗೋ ಮಾತನಾಡುತ್ತಿದೆ. ನೀನು ಮಿತಿಮೀರಿ ಮಾತನಾಡಬೇಡ. ನನ್ನ ಜವಾಬ್ದಾರಿ ಯಾವುದು ಮತ್ತು ಯಾವುದು ಅಲ್ಲ ಎಂದು ನಿನ್ನಿಂದ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಜ್ವರ ಬಂದಿರುವುದು ಅಷ್ಟೇ ತಾನೇ, ಸತ್ತು ಹೋಗಿಲ್ಲವಲ್ಲ ನಿನ್ನ ಮಗ. ಇನ್ನೊಮ್ಮೆ ಹೀಗೆ ಮಾಡಿದರೆ ನಿನ್ನನ್ನು ಯಾವ ಪರಿಸ್ಥಿತಿಗೆ ತರುತ್ತೇನೆಂದರೆ ನಿನ್ನ ಅಮ್ಮನೂ ನಿನ್ನನ್ನು ಗುರುತು ಹಿಡಿಯಬಾರದು. ನೇತ್ರ ನೋವಿನಿಂದ ಕಿರುಚುತ್ತಿದ್ದರೆ ಅಕ್ಷಯ್ ಅವಳನ್ನು ಜೋರಾಗಿ ತಳ್ಳಿದನು. ಅವಳು ದಡಾರನೆ ನೆಲದ ಮೇಲೆ ಬಿದ್ದಳು ಮತ್ತು ಅವಳನ್ನು ಒದೆಯಲು ಶುರು ಮಾಡಿದನು. ಹತ್ತಿರದಲ್ಲಿ ಕುಳಿತಿದ್ದ ಅತ್ತೆ ನಾದಿನಿ ಸಂತೃಪ್ತಿಯ ನಗುವಿನೊಂದಿಗೆ ಇದೆಲ್ಲ ನೋಡುತ್ತಿದ್ದರು. ನಂತರ ಅತ್ತೆ ಹೇಳಿದರು, ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ ಮಗನೇ. ನಾಲಿಗೆ ತುಂಬ ಉದ್ದ ಮಾಡುತ್ತಿದ್ದಳು. ಇಂತಹ ಹೆಂಗಸರಿಗೆ ಹೀಗೆ ಸರಿ ಮಾಡಬೇಕು. ಇವಳ ಲಗಾಮು ಹಿಡಿತದಲ್ಲಿ ಇಟ್ಟುಕೊಂಡರೆ ಬುದ್ಧಿ ತನ್ನಿಂದ ತಾನೇ ಸರಿ ಹೋಗುತ್ತದೆ. ನೇತ್ರ ತನ್ನ ಎಲ್ಲ ತಾಳ್ಮೆ ಕಳೆದುಕೊಂಡಿದ್ದಳು. ಅವಳು ರಾಜುವನ್ನು ಮಡಿಲಲ್ಲಿ ಹಾಕಿಕೊಂಡು ಒಂದು ಬ್ಯಾಗ್ನಲ್ಲಿ ತನ್ನ ಮತ್ತು ರಾಜುವಿನ ಬಟ್ಟೆ ಹಾಕಿಕೊಂಡು ರಾತ್ರಿ 11 ಗಂಟೆಗೆ ಮನೆ ಬಿಟ್ಟಳು. ಅವಳು ಇಡುವ ಪ್ರತಿ ಹೆಜ್ಜೆ ಭಯ ಮತ್ತು ಧೈರ್ಯದ ನಡುವೆ ಹೊಯ್ದಾಟ ಮಾಡುತ್ತಿದ್ದವು. ಆದರೆ ಅವಳು ಒಂದು ದೃಢವಾದ ನಿರ್ಧಾರ ಮಾಡಿದ್ದಳು. ತನ್ನ ಮಗುವನ್ನು ಇಂತಹ ನರಕದಲ್ಲಿ ಬೆಳೆಸುವುದಿಲ್ಲ. ನೇತ್ರ ಅನುಭವಿಸಿದ ನೋವು, ಅವಮಾನ, ಹಿಂಸೆ, ಅಕ್ಷಯ್ನ ಕ್ರೂರತನ ಇದನ್ನೆಲ್ಲ ಕೇಳಿದ ಎಲ್ಲರ ಕರುಳು ಕಿತ್ತು ಬಂದಂತೆ ಆಗಿತ್ತು. ನಂದಿನಿಯವರ ಕಣ್ಣು ಕಣ್ಣೀರಿನಿಂದ ತುಂಬಿ ಹೋಗಿತ್ತು. ಸಾವಿತ್ರಿ ಮತ್ತು ಗಂಗಾಧರ್ ಅವರ ಮುಖ ಕೋಪದಿಂದ ಕಂಪಿಸುತ್ತಿತ್ತು. ನೇತ್ರ ತಲೆ ತಗ್ಗಿಸಿ ಕುಳಿತಿದ್ದಳು. ಸಾವಿತ್ರಿ ನೇತ್ರಾಳ ಕೈ ಹಿಡಿದುಕೊಂಡರು. ಅವಳ ಕೈ ಕಂಪಿಸುತ್ತಿತ್ತು. ಮಗಳೇ, ನೀನು ತುಂಬ ನೋವು ಸಹಿಸಿಕೊಂಡಿದ್ದೀಯ. ಆದರೆ ನಮಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ. ನಾವು ನೀನು ಪುನಃ ನಿನ್ನ ಸಂಸಾರ ಶುರು ಮಾಡಲಿ ಎಂದುಕೊಂಡೆವು. ಆದರೆ ಇದೆಲ್ಲ ಏನಾಗಿ ಹೋಯಿತು? ಅಮ್ಮ, ನಾನು ನಿಮಗೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ. ಸುಮ್ಮನೆ ಇದ್ದರೆ ಇದೆಲ್ಲ ಸರಿ ಹೋಗಬಹುದು ಎಂದುಕೊಂಡು ನಾನು ತಪ್ಪು ಮಾಡಿದೆ. ಸಾವಿತ್ರಿ ಕೋಪದಿಂದ ಹೇಳಿದರು. ಆ ಅಕ್ಷಯ್ನಿಗೆ ಎಷ್ಟು ಧೈರ್ಯ ನನ್ನ ಮಗಳ ಮೇಲೆ ಕೈ ಮಾಡಲು? ಮತ್ತೆ ನೀನು ನೇತ್ರ ಎಲ್ಲವನ್ನು ಸುಮ್ಮನೆ ಸಹಿಸಿಕೊಂಡು ಬಂದೆಯಾ? ಅವರು ಎಷ್ಟು ಆರೋಪ ಮಾಡಿದರೂ ನೀನು ಅವರಿಗೆ ಎದುರುತ್ತರ ಕೊಡಲಿಲ್ಲವೇ? ಈ ಜಗತ್ತು ತುಂಬ ವೇಗವಾಗಿದೆ ಮಗಳೇ. ಸುಮ್ಮನೆ ಇರುವವರಿಗೆ ಹೀಗೆ ಆಗುತ್ತದೆ. ಮಹಿಳೆಯರ ಮೌನವನ್ನು ಅವರ ದೌರ್ಬಲ್ಯ ಎಂದುಕೊಳ್ಳುತ್ತಾರೆ. ನೀನು ಮೌನವಾಗಿ ಉಳಿದೆ. ಹೀಗಾಗಿ ಅವರು ನಿನ್ನನ್ನು ಹಿಂಸಿಸಿದರು. ನೀನು ಅವರಿಗೆ ಉತ್ತರ ಕೊಡಬೇಕು, ಅದು ಸರಿಯಾದ ರೀತಿಯಲ್ಲಿ. ಅವರು 2 ಮಾತನಾಡಿದರೆ ನೀನು 4 ಮಾತನಾಡಬೇಕು. ಯಾರಾದರೂ ನಿನ್ನ ಮೇಲೆ ಕೈ ಮಾಡಿದರೆ ಅವರ ಕೈ ಹಿಡಿದು ಮುರಿದು ಬಿಡು. ಯಾರಾದರೂ ನಿನ್ನ ತಲೆ ತಗ್ಗಿಸಿದರೆ ನೀನು ತಲೆ ಎತ್ತಿ ನಾನು ದುರ್ಗಿಯ ಅವತಾರ, ದುರ್ಬಲ ಮಹಿಳೆ ಅಲ್ಲ ಎನ್ನುವುದನ್ನು ತೋರಿಸು. ನೇತ್ರಾಳ ಕಣ್ಣು ಒದ್ದೆಯಾಗಿದ್ದವು. ಆದರೆ ಅವಳ ಮುಖದಲ್ಲಿ ಒಂದು ಬೆಳಕು ಕಾಣಿಸಿತು. ಅವಳ ಉಸಿರುಗಟ್ಟುವಿಕೆಯ ಜೀವನಕ್ಕೆ ಈಗ ಮುಕ್ತಿ ತೋರಿಸುವ ಒಂದು ದಾರಿ ಸಿಕ್ಕಿದಂತಾಗಿತ್ತು. ನೇತ್ರ ಶಾಂತವಾಗಿ ಆತ್ಮವಿಶ್ವಾಸದಿಂದ ಹೇಳಿದಳು,
ಅಮ್ಮ, ನೀವು ಸರಿಯಾಗಿ ಹೇಳಿದ್ರಿ. ನಾನು ತುಂಬ ಸಹಿಸಿಕೊಂಡಿದ್ದೇನೆ, ಪ್ರತಿ ಬೈಗಳು, ಪ್ರತಿ ಅವಮಾನ, ಪ್ರತಿ ಆರೋಪಗಳನ್ನು. ಆದರೆ ಈಗ ಅಲ್ಲ. ನಿಮ್ಮ ಮಾತಿನಿಂದ ನನ್ನ ಎಲ್ಲ ಭಯ ಹೊರಟು ಹೋಯಿತು. ಇನ್ನು ನಾನು ಸಹಿಸಿಕೊಂಡು ಸುಮ್ಮನಿರುವುದಿಲ್ಲ. ಈಗ ನಾನು ರಾಜುಗಾಗಿ ಮತ್ತು ನನಗಾಗಿ ಧ್ವನಿ ಎತ್ತುತ್ತೇನೆ. ಇಲ್ಲಿಯವರೆಗೆ ಮೌನವಾಗಿದ್ದ ಗಂಗಾಧರ್ ಮುಂದೆ ಬಂದು ನೇತ್ರಾಳ ತಲೆ ಮೇಲೆ ಕೈಯಾಡಿಸುತ್ತಾ ಹೇಳಿದರು, ವೆರಿ ಗುಡ್ ಮಗಳೇ, ಇದು ಸತ್ಯವಾದ ಮಾತು. ನೀನು ಸುಮ್ಮನಿರುವ ಕಾರಣದಿಂದ ಅವರು ನಿನಗೆ ಕಿರುಕುಳ ಕೊಡುತ್ತಾ ಬಂದಿದ್ದಾರೆ. ಈಗ ಸಮಯ ಬಂದಿದೆ. ನೀನು ನಿನ್ನ ಆತ್ಮಗೌರವಕ್ಕಾಗಿ ಎದ್ದು ನಿಲ್ಲು. ಸಂಬಂಧದಲ್ಲಿ ತಾಳ್ಮೆ ವಹಿಸಬೇಕಾಗುತ್ತದೆ. ಆದರೆ ಅದು ನಿನ್ನ ಆತ್ಮಗೌರವಕ್ಕೆ ಧಕ್ಕೆ ತರುತ್ತಿದೆ ಅಂದರೆ ಸುಮ್ಮನೆ ಇರುವುದು ಸರಿಯಲ್ಲ. ನಮಗೆ ಗೊತ್ತಿದೆ, ಈಗ ನಿನ್ನ ಅತ್ತೆ ಮನೆಯವರನ್ನು ನಂಬುವುದು ಸುಲಭವಲ್ಲ. ಆದರೆ ಮಗಳೇ, ಪ್ರತಿಯೊಂದು ಸಂಬಂಧಕ್ಕೂ ಒಂದು ಅವಕಾಶ ಕೊಡಬೇಕು. ನೇತ್ರ ಸರಿ ಎನ್ನುವಂತೆ ತಲೆ ಆಡಿಸಿದಳು. ಮಗಳೇ, ನನಗೆ ಅನಿಸುತ್ತದೆ ನೀನು ಇನ್ನೊಮ್ಮೆ ಪ್ರಯತ್ನಿಸುವುದು ಒಳ್ಳೆಯದು. ಈಗಲೂ ಅವರು ಸುಧಾರಿಸದಿದ್ದರೆ ನಿನಗೆ ಈ ಸಂಬಂಧದಿಂದ ಸ್ವತಂತ್ರ ಕೊಡಿಸುತ್ತೇವೆ. ಸಮಾಜದ ಭಯದಿಂದ ನಾವು ನಿನ್ನನ್ನು ಆ ನರಕದಲ್ಲಿ ಇರಲು ಬಿಡುವುದಿಲ್ಲ. ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ. ನೇತ್ರ ಆತಂಕದ ಕಣ್ಣುಗಳಿಂದ ಸಾವಿತ್ರಿ ಅವರನ್ನು ನೋಡಿ ಹೇಳಿದಳು, ಅಮ್ಮ, ಈಗ ಏನು ಮಾಡುವುದು? ನಾನು ವಾಪಸ್ ಅಲ್ಲಿಗೆ ಹೋಗಬೇಕೇ? ಅವಳ ಧ್ವನಿಯಲ್ಲಿ ಸಣ್ಣ ಹಿಂಜರಿಕೆ ಇತ್ತು. ಈಗ ನಾನು ಅಲ್ಲಿಗೆ ಹೋದರೆ ಅವರು ನನ್ನನ್ನು ತಮಾಷೆ ಮಾಡುತ್ತಾರೆ. ಎಂಥ ಮಾತುಗಳನ್ನು ಕೇಳಬೇಕಾಗುತ್ತದೆ ಎಂದು ನೀವು ಯೋಚನೆ ಕೂಡ ಮಾಡಲು ಸಾಧ್ಯವಿಲ್ಲ. ಗಂಗಾಧರ್ ಹೇಳಿದರು. ಯಾರು ಹೇಳಿದರು ಮಗಳೇ ನೀನು ಈಗಲೇ ಅಲ್ಲಿಗೆ ಹೋಗಬೇಕೆಂದು? ನೀನು ಸ್ವಲ್ಪ ದಿವಸ ಇಲ್ಲಿ ಆರಾಮಾಗಿ ಇರು. ಎಷ್ಟು ದಿನಗಳ ನಂತರ ನಿನಗೆ ನೆಮ್ಮದಿಯ ವಾತಾವರಣ ಸಿಕ್ಕಿದೆ. ಈಗಲೇ ನೀನು ಅಲ್ಲಿಗೆ ಹೋಗುವ ಅಗತ್ಯ ಇಲ್ಲ. 3-4 ದಿನ ತವರು ಮನೆಯಲ್ಲಿ ಆರಾಮಾಗಿ ಇರು. ಮತ್ತೆ ನಂತರ ಅವರು ಸಣ್ಣದಾಗಿ ಮುಗುಳ್ನಕ್ಕು ಹೇಳಿದರು, ನಿನ್ನ 2ನೇ ತವರು ಮನೆಗೆ ಬಂದು ಬಿಡು. ಸ್ವಲ್ಪ ದಿನ ನಮ್ಮ ಜೊತೆ ಆರಾಮಾಗಿ ಇರು. ನಿನ್ನ ಮದುವೆ ನಂತರ ನಾವು ನಿನ್ನ ಜೊತೆ ಸಮಯ ಕಳೆಯಲು ಕಾತರಿಸುತ್ತಿದ್ದೆವು. ನೇತ್ರಾಳ ಮುಖದಲ್ಲಿ ಕಿರುನಗೆ ಮೂಡಿತು. ಯಾಕೆ ಇಲ್ಲ ಅಪ್ಪಾಜಿ, ನಾನು ಅಗತ್ಯವಾಗಿ ಬರುತ್ತೇನೆ. ಎಷ್ಟೋ ದಿನಗಳ ನಂತರ ನೇತ್ರಾಳ ಜೀವನದಲ್ಲಿ ಖುಷಿ, ನೆಮ್ಮದಿಯ ಕ್ಷಣಗಳು ಬಂದಿದ್ದವು. ನಂದಿನಿ ಅವರು ಅಡುಗೆ ಮನೆಗೆ ಹೋಗಿ ನೇತ್ರಾಳ ಇಷ್ಟದ ಅಡುಗೆ ಮಾಡಿದರು. ಸಾವಿತ್ರಿ ಮತ್ತು ಗಂಗಾಧರ್ ಅಲ್ಲೇ ಉಳಿದುಕೊಂಡರು. ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು. ನಂದಿನಿ ರಾಜುವನ್ನು ಮಡಿಲಲ್ಲಿ ಹಾಕಿಕೊಂಡರು. ಅವನ ತುಂಟಾಟ ನೋಡಿ ಎಲ್ಲರೂ ನಕ್ಕರು. ಊಟದ ನಂತರ ಸಾವಿತ್ರಿ ಮತ್ತು ಗಂಗಾಧರ್ ಹೊರಡಲು ತಯಾರಾದರು. ಹೋಗುವಾಗ ಸಾವಿತ್ರಿಯವರು ನೇತ್ರಾಳಿಗೆ ಧೈರ್ಯವಾಗಿ ಇರು ಎನ್ನುವಂತೆ ಅವಳ ಬೆನ್ನು ತಟ್ಟಿದರು. ಅವರ ಮಾತಿನಲ್ಲಿ ಧೈರ್ಯ ಇತ್ತು. ನೇತ್ರ, ಒಂದು ಮಾತು ಕೇಳು. ಈಗ ನೀನು ನಿನ್ನ ಅತ್ತೆ ಮನೆಯವರಿಗೆ ಫೋನ್ ಮಾಡುವ ಅಗತ್ಯ ಇಲ್ಲ. ಈಗ ನಿನ್ನ ಜೀವನಕ್ಕೆ ನೀನೇ ಯಜಮಾನಿ. ನೇತ್ರ ಮುಗುಳ್ನಕ್ಕಳು. ಈಗ ನೇತ್ರ ತವರು ಮನೆಯಲ್ಲಿ ಉಳಿದುಕೊಂಡಳು. ನಂದಿನಿ ಅವರಿಗೆ ಮಗಳೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಕ್ಕಿದ್ದು ಈಗ ಅವರ ಮನಸ್ಸು ಹಗುರವಾಗಿತ್ತು. ನೇತ್ರ ಗಂಡನ ಮನೆಯಲ್ಲಿ ಅವಮಾನ, ಹಿಂಸೆ ಅನುಭವಿಸಿ ಮುದುಡಿ ಹೋಗಿದ್ದಳು. ಈಗ ಅವಳು ನಿಧಾನಕ್ಕೆ ಅರಳಿದಳು. ನಂದಿನಿ ಅವಳಿಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸುತ್ತಿದ್ದರು. ನೇತ್ರಾಳ ಮುಖವನ್ನು ನೋಡಿದರೆ ಅವರಿಗೆ ಅವಳು ಹಳೆಯ ಕಹಿ ನೆನಪುಗಳಿಂದ ಹೊರಬಂದಿದ್ದಾಳೆ ಅನಿಸುತ್ತಿತ್ತು. ಈಗ ಅವಳು ಮೊದಲಿಗಿಂತ ಹೆಚ್ಚು ಚಟುವಟಿಕೆಯಿಂದ ಇರುತ್ತಿದ್ದಳು. ರಾತ್ರಿ ಅಮ್ಮ ಮಗಳು ತುಂಬ ಸಮಯ ಮಾತನಾಡುತ್ತಿದ್ದರು. 1 ವಾರ ಕಳೆದ ಮೇಲೆ ನೇತ್ರ ರಾಜುವನ್ನು ಕರೆದುಕೊಂಡು ಸಾವಿತ್ರಿ ಮತ್ತು ಗಂಗಾಧರ್ ಅವರ ಮನೆಗೆ ಹೋದಳು. ನೇತ್ರ ಅವರ ಮನೆಗೆ ಹೋಗುತ್ತಿದ್ದಂತೆ ಸಾವಿತ್ರಿ ಅವಳನ್ನು ತಬ್ಬಿಕೊಂಡು, ಬಂದೆಯಾ ನನ್ನ ಮಗಳೇ? ಅವರ ಮಮತೆಯ ತುಂಬಿದ ಧ್ವನಿ ಕೇಳಿ ನೇತ್ರಾಳ ಕಣ್ಣು ತುಂಬಿ ಬಂದವು. ಗಂಗಾಧರ್ ಮಗುವನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡು ನಗುತ್ತಾ ಹೇಳಿದರು, ಅರೆ ನೋಡು, ನಮ್ಮ ರಾಜಕುಮಾರ ಎಷ್ಟು ದೊಡ್ಡವನಾಗಿದ್ದಾನೆ. ರಾಜು ಅವರ ಮೀಸೆ ಹಿಡಿದುಕೊಂಡನು. ಎಲ್ಲರೂ ನಕ್ಕರು. ಸಾವಿತ್ರಿ ನೇತ್ರಾಳ ಬಗ್ಗೆ ಎಲ್ಲ ರೀತಿಯ ಕಾಳಜಿ ತೆಗೆದುಕೊಂಡರು. ನೇತ್ರಾಳಿಗೆ ಕಳೆದು ಹೋದ ಖುಷಿಯ ದಿನಗಳು ಪುನಃ ಮರಳಿದವು. ಅವಳಿಗೆ ವಿಕಾಸ್ನ ಹೆಂಡತಿಯಾಗಿ ಆ ಮನೆಯಲ್ಲಿ ಕಳೆದ ದಿನಗಳು ನೆನಪಾದವು. ಸಾವಿತ್ರಿ ಮತ್ತು ಗಂಗಾಧರ್ ಅವರು ಕಳಕಳಿಯಾಗಿದ್ದರು. ಅವರಿಗೆ ಮಗಳ ರೂಪದಲ್ಲಿ ನೇತ್ರ ಸಿಕ್ಕಿದ್ದಳು. ಅವರು ರಾಜುವಿನ ಜೊತೆಯಲ್ಲಿ ತುಂಟಾಟ ಆಡುತ್ತಿದ್ದರು. ರಾಜುವಿನ ಜೊತೆಯಲ್ಲಿ ಆಟ ಆಡುತ್ತಿದ್ದರೆ ಅವರಿಗೆ ತಮ್ಮ ಮಗ ವಿಕಾಸ್ನ ಬಾಲ್ಯದ ದಿನಗಳು ನೆನಪಾಗುತ್ತಿದ್ದವು. ಹಳೆಯ ದಿನಗಳು ನೆನಪು ಮಾಡಿಕೊಳ್ಳುತ್ತಾ ಸಾವಿತ್ರಿ ಅವರ ಕಣ್ಣು ತುಂಬಿ ಬಂದವು. ಅವರು ಹೇಳಿದರು, ವಿಕಾಸ್ ಹೋಗಿಬಿಟ್ಟನು. ಆದರೆ ನೇತ್ರ, ನೀನು ನಮ್ಮ ಮಗಳು. ನಿನ್ನನ್ನು ನೋಡಿದರೆ ಅವನು ನಮ್ಮ ಜೊತೆಗೆ ಇದ್ದಾನೆ ಅನಿಸುತ್ತದೆ. ಮಗನನ್ನಂತೂ ಕಳೆದುಕೊಂಡೆವು, ಆದರೆ ಮಗಳನ್ನು ಕಳೆದುಕೊಳ್ಳುವುದಿಲ್ಲ. ಹೀಗಾಗಿ ನಿನ್ನನ್ನು ಧೈರ್ಯಶಾಲಿಯಾಗಿ ಮಾಡಬೇಕು. ನೇತ್ರಾಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಸಾವಿತ್ರಿ ಅವರ ಭುಜದ ಮೇಲೆ ತಲೆ ಇಟ್ಟು ಅಳುತ್ತಿದ್ದಳು. ಅಮ್ಮ, ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೆ. ನೀವು ನನಗೆ ಬದುಕಲು ಧೈರ್ಯ ತುಂಬಿದ್ರಿ. ನೀವು ಇಲ್ಲದಿದ್ದರೆ ನಾನು ಬದುಕಿ ಇರುತ್ತಿರಲಿಲ್ಲ. ಅಕ್ಷಯ್ನ ನಡವಳಿಕೆಯಿಂದ ನಾನು ಕಂಗೆಟ್ಟು ಹೋಗಿದ್ದೆ. ಸಾವಿತ್ರಿ ನೇತ್ರಾಳ ಕಣ್ಣೀರು ಒರೆಸಿದರು. ಸಾಕು ಮಗಳೇ, ಇನ್ನು ನೀನು ಕಣ್ಣೀರು ಹಾಕುವ ಅಗತ್ಯ ಇಲ್ಲ. ನೀನು ತುಂಬ ಸಹಿಸಿಕೊಂಡಿದ್ದೀಯಾ. ಈಗ ನೀನು ನಗಬೇಕು, ಬದುಕಬೇಕು, ರಾಜುಗಾಗಿ ಮತ್ತು ನಿನಗಾಗಿ. ಸಾವಿತ್ರಿ ಮತ್ತು ಗಂಗಾಧರ್ ಅವರ ಪ್ರೀತಿ, ಧೈರ್ಯದ ಮಾತುಗಳು, ನಂದಿನಿ ಅವರ ಮಮತೆ ನೇತ್ರಾಳಲ್ಲಿ ಹೊಸ ಧೈರ್ಯವನ್ನು ತುಂಬಿದವು.
ಈಗ ಅವಳು ಸಂತೋಷವಾಗಿ ಇದ್ದಳು. ಹೀಗೆ 10 ದಿನ ಕಳೆದಿದ್ದವು. ಈ ಕಡೆ ನೇತ್ರಾಳ ಗಂಡನ ಮನೆಯಲ್ಲಿ ಮೊದಲು ಎಲ್ಲ ಕೆಲಸವನ್ನು ನೇತ್ರ ಮಾಡುತ್ತಿದ್ದಳು. ಈಗ ಅವಳ ಅತ್ತೆ ಮತ್ತು ನಾದಿನಿ ಎಲ್ಲ ಕೆಲಸ ಮಾಡುತ್ತಾ ಸುಸ್ತಾಗಿ ಹೋಗುತ್ತಿದ್ದರು. ಅವರು ನೇತ್ರ ಕೆಲಸ ಬಿಟ್ಟು ಮನೆಯಲ್ಲಿ ಇರಲು ಶುರು ಮಾಡಿದ ಮೇಲೆ ಎಲ್ಲ ಕೆಲಸದವರನ್ನು ಕೆಲಸದಿಂದ ತೆಗೆದುಹಾಕಿದ್ದರು. ಈಗ ಕೆಲಸ ಮಾಡುವವರಾದರೂ ಯಾರು? ಅತ್ತೆ ಮತ್ತು ನಾದಿನಿ ಚಿಂತಿತರಾದರು. ಸೋತು ನೇತ್ರಾಳನ್ನು ಮನೆಗೆ ಕರೆದುಕೊಂಡು ಬರಲು ಅಕ್ಷಯ್ನಿಗೆ ಹೇಳಿದರು. ಒಂದು ಸಾಯಂಕಾಲ ನೇತ್ರ ರಾಜುವನ್ನು ಮಡಿಲಲ್ಲಿ ಹಾಕಿಕೊಂಡು ಕುಳಿತಿದ್ದಳು. ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಕ್ಷಯ್ನ ಹೆಸರು ನೋಡಿ ಅವಳ ಹೃದಯ ಬಡಿತ ಹೆಚ್ಚಾಯಿತು. ಒಂದು ಕ್ಷಣ ಅವಳ ಮುಖದಲ್ಲಿ ಆತಂಕ ಕಾಣಿಸಿತು. ಆದರೆ ಮರುಕ್ಷಣವೇ ಸಾವಿತ್ರಿ ಅವರ ಮಾತುಗಳನ್ನು ನೆನಪಿಸಿಕೊಂಡಳು. ಅವಳು ಫೋನ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿದ್ದಳು. ಏಕೆಂದರೆ ಸಾವಿತ್ರಿ ಮತ್ತು ಗಂಗಾಧರ್ ಕೇಳಿಸಿಕೊಳ್ಳಲಿ ಎಂದು. ಹಲೋ, ಆ ಕಡೆಯಿಂದ ಅಕ್ಷಯ್ ಹೇಳಿದನು. ನೇತ್ರ ತವರು ಮನೆಯಿಂದ ಯಾವಾಗ ವಾಪಸ್ ಬರ್ತೀಯಾ? ಅವನ ಧ್ವನಿಯಲ್ಲಿ ಉದಾಸೀನತೆ ಇತ್ತು. ನೇತ್ರ ದೀರ್ಘವಾದ ಉಸಿರು ತೆಗೆದುಕೊಂಡಳು. ಸಾವಿತ್ರಿ ಅವರು ಹೇಳಿಕೊಟ್ಟ ಮಾತುಗಳು ನಾಲಿಗೆ ಮೇಲೆ ಬಂದವು. ನಾನು ಯಾಕೆ ವಾಪಸ್ ಬರಬೇಕು ಅಕ್ಷಯ್? ಪುನಃ ಶಿಕ್ಷೆ ಅನುಭವಿಸಲು, ಅದೇ ಬೈಗಳನ್ನು ಕೇಳಿಸಿಕೊಳ್ಳಲು ಮತ್ತು ನಿಮ್ಮಿಂದ ಏಟು ತಿನ್ನಲು? ಅವಳ ಮಾತಿನಲ್ಲಿ ಭಯವಾಗಲಿ ದೌರ್ಬಲ್ಯವಾಗಲಿ ಇರಲಿಲ್ಲ. ಒಂದು ದೃಢತೆ ಇತ್ತು. ಅದು ಅಕ್ಷಯ್ನನ್ನು ಅಲುಗಾಡಿಸಿ ಬಿಟ್ಟಿತು. ಅವನು ಕೋಪದಿಂದ ಹೇಳಿದನು, ಸರಿ, ನಿನಗೆ ಇಷ್ಟೊಂದು ಸೊಕ್ಕೆ, ಜೀವನ ಪೂರ್ತಿ ತವರು ಮನೆಯಲ್ಲಿ ಬಿದ್ದಿರುತ್ತೀಯಾ? ಯಾರು ನೋಡಿಕೊಳ್ಳುತ್ತಾರೆ ನಿನ್ನನ್ನು ಅಲ್ಲಿ? ಮತ್ತು ರಾಜುವನ್ನು ಅಪ್ಪ ಇಲ್ಲದೆ ಹೇಗೆ ಬೆಳೆಸುವೆ? ಇದರ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಅವನ ಮಾತು ಪೂರ್ತಿಯಾಗುವ ಮೊದಲೇ ಸಾವಿತ್ರಿ ಅವರು ಫೋನ್ ಕಿತ್ತುಕೊಂಡರು. ಅವರ ಕಣ್ಣು ಕೋಪದಿಂದ ಕೆಂಪಗಾದವು. ಅವರ ಧ್ವನಿಯಲ್ಲಿ ಬೆಂಕಿ ಇತ್ತು. ಅವರು ಹೇಳಿದರು, ನಾನು ನೇತ್ರಾಳ ಅಮ್ಮ ಸಾವಿತ್ರಿ ಮಾತನಾಡುತ್ತಿರುವುದು. ನಾನು ನಿಮ್ಮ ತಾಯಿ ಜೊತೆಗೆ ಮಾತನಾಡಬೇಕು. ಈ ಕ್ಷಣವೇ ಅಕ್ಷಯ್ ನಗಲು ಪ್ರಯತ್ನಿಸಿದನು. ಆದರೆ ಅವನ ನಗು ಪೊಳ್ಳಾಗಿತ್ತು. ಇದು ನನ್ನ ಮತ್ತು ನೇತ್ರಾಳ ನಡುವಿನ ವಿಷಯ. ಇದು ಗಂಡ ಹೆಂಡತಿಯರದು. ನೀವು ನನ್ನ ಅಮ್ಮನ ಜೊತೆ ಏನು ಮಾತನಾಡಬೇಕು? ಅವರು ಶಾಂತವಾಗಿ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು, ನೋಡು ಅಕ್ಷಯ್, ನಾನು ನೇತ್ರಾಳ ಅಮ್ಮ ನಂದಿನಿ ಅಲ್ಲ. ನೀನು ಮಾತಿನಲ್ಲಿ ನನ್ನನ್ನು ಮುಳುಗಿಸಲು. ನನ್ನ ಹೆಸರು ಸಾವಿತ್ರಿ. ನೀನು ಎಷ್ಟು ಚಾಲಾಕಿತನ ತೋರಿಸುತ್ತೀಯೋ ನಾನು ಅದರ 2 ಪಟ್ಟು ಚಾಲಾಕಿ. ನೀನು ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ, ನಾನು ನೇತ್ರಾಳಿಗೆ ಜನ್ಮ ಕೊಡದೇ ಇರಬಹುದು, ಆದರೆ ಅವಳು ನಮ್ಮ ಮಗಳು. ಅವಳು ಕಷ್ಟದಲ್ಲಿರುವುದನ್ನು ನಾನು ಮತ್ತು ನನ್ನ ಗಂಡ ಸಹಿಸಿಕೊಳ್ಳುವುದಿಲ್ಲ. ಸೀತೆಯಂಥ ಪವಿತ್ರ ಹೆಣ್ಣಿನ ಮೇಲೆ ನೀವು ಎಂಥ ಆರೋಪವನ್ನು ಹೊರಿಸುತ್ತಿದ್ದೀರಿ? ನಾಚಿಕೆ ಇಲ್ಲವೇ ನಿಮಗೆ? ಅವರು ಜೋರಾದ ಧ್ವನಿಯಲ್ಲಿ ಹೇಳಿದರು, ನಾನು ನಿಮ್ಮ ಜೊತೆ ಆಮೇಲೆ ಮಾತನಾಡುತ್ತೇನೆ. ಈಗ ಮೊದಲು ನಿನ್ನ ಅಮ್ಮನಿಗೆ ಫೋನ್ ಕೊಡು. ಅಕ್ಷಯ್ನ ಧ್ವನಿ ಈಗ ಅಡಗಿ ಹೋಯಿತು. ಸಾವಿತ್ರಿ ಅವರ ಜೋರಾದ ಧ್ವನಿ ಅವನನ್ನು ಸುಮ್ಮನಾಗಿಸಿತ್ತು. ಅವನು ಏನೂ ಮಾತನಾಡದೆ ಫೋನ್ ಅವನ ಅಮ್ಮನ ಕೈಗೆ ಕೊಟ್ಟನು. ಆ ಕಡೆಯಿಂದ ಅವರ ಅಮ್ಮನ ತೀಕ್ಷ್ಣವಾದ ಧ್ವನಿ ಕೇಳಿಸಿತು. ಯಾರದು ನನ್ನ ಮಗನ ಜೊತೆ ಈ ರೀತಿ ಮಾತನಾಡುತ್ತಿರುವುದು? ಸಾವಿತ್ರಿ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು, ನಾನು ಸಾವಿತ್ರಿ ಮಾತನಾಡುತ್ತಿರುವುದು, ನೇತ್ರಾಳ 2ನೇ ಅಮ್ಮ. ನಿಮಗೆ ಎಷ್ಟು ಧೈರ್ಯ ನನ್ನ ಮಗನ ಜೊತೆ ಈ ರೀತಿ ಮಾತನಾಡಲು? ಆ ಕಡೆಯಿಂದ ಧ್ವನಿ ಕೇಳಿಸಿತು, ಅರೆ, ಈ ಮಾತನ್ನು ನಾನು ನಿಮಗೆ ಕೇಳಬೇಕು. ನಿಮಗೆ ಎಷ್ಟು ಧೈರ್ಯ ನೇತ್ರಾಳ ಮೇಲೆ ಆರೋಪ ಹೊರಿಸಲು? ಇನ್ಮೇಲೆ ನೇತ್ರಾಳ ಮೇಲೆ ಕೈ ಮಾಡಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ. ನೇರ ಬೆದರಿಕೆ. ಸಭ್ಯತೆಯಿಂದ ಮಾತನಾಡುವ ಸ್ವಭಾವ ಇಲ್ಲವೇ? ಸಭ್ಯತೆ ಬಗ್ಗೆ ಮಾತನಾಡುತ್ತಿದ್ದೀರಾ? ಹಾಗಿದ್ದರೆ ಕೇಳಿ, ಯಾರು ಸಭ್ಯತೆಯಿಂದ ನಡೆದುಕೊಳ್ಳುತ್ತಾರೋ ಅವರೊಂದಿಗೆ ನಾನು ಕೂಡ ಸಭ್ಯತೆಯಿಂದ ಮಾತನಾಡುತ್ತೇನೆ. ಅದನ್ನೆಲ್ಲ ಬಿಡಿ, ಮೊದಲು ಇದನ್ನು ಹೇಳಿ, ನಿಮಗೆ ಎಷ್ಟು ಧೈರ್ಯ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ಆರೋಪ ಹೊರಿಸಲು? ನಾನು ನಿಮ್ಮ ದಾರಿಯಲ್ಲಿ ಹೋದರೆ ನಿಮ್ಮ ಜೀವನ ಸರ್ವನಾಶ ಆಗುತ್ತದೆ. ನನ್ನ ಒಂದು ಫೋನ್ ಕಾಲ್ನಿಂದ ನೀವೆಲ್ಲರೂ ಜೈಲುವಾಸ ಅನುಭವಿಸಬೇಕಾಗುತ್ತದೆ. ಅಕ್ಷಯ್ನ ಅಮ್ಮ ಕಕ್ಕಾಬಿಕ್ಕಿ ಆದರು. ನೋಡಿ, ನೀವು ಈ ರೀತಿ ಬೆದರಿಕೆ ಹಾಕಬೇಡಿ. ನೇತ್ರ ನಮ್ಮ ಮನೆಯ ಸೊಸೆ. ಅವಳನ್ನು ಸೊಸೆಯ ರೀತಿ ನೋಡಿಕೊಂಡಿದ್ದರೆ ಇಂದು ಈ ಪರಿಸ್ಥಿತಿ ಅನುಭವಿಸಬೇಕಿರಲಿಲ್ಲ. ನೀವು ಅವಳನ್ನು ಅವಮಾನ ಮಾಡಿದಿರಿ. ಅವಳ ಶೀಲದ ಮೇಲೆ ಮಸಿ ಬಳಿಯುವ ಕೆಲಸ ಮಾಡಿದಿರಿ. ಅವಳು ಅಸಹಾಯಕಳಾಗಿ ತವರು ಮನೆಗೆ ಬಂದರೆ ಈಗ ನಿಮಗೆ ಅವಳ ನೆನಪಾಗುತ್ತಿದೆಯೇ? ಕೇಳಿಸಿಕೊಳ್ಳಿ, ಈಗ ನೇತ್ರ ನಿಮ್ಮ ಸೇವಕಿ ಅಲ್ಲ. ನೀವು ಅಥವಾ ನಿಮ್ಮ ಮಗ ಅವಳಿಗೆ ತೊಂದರೆ ಕೊಟ್ಟರೆ ನಾನು ನಿಮಗೆ ಎಂತಹ ಪಾಠ ಕಲಿಸುತ್ತೇನೆಂದರೆ ನೀವು ಅದನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳಬೇಕು. ಇದನ್ನು ಕೇಳಿಸಿಕೊಂಡ ಗಂಗಾಧರ್ ಸ್ವಲ್ಪ ಹುಬ್ಬುಗಂಟಿಕ್ಕಿ ಸಾವಿತ್ರಿ ಅವರಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದರು. ಮನಸ್ಸಿನಲ್ಲಿ ಒಂದು ಚಿಂತೆ ಇತ್ತು. ಕೋಪದಿಂದ ಮಾಡಿದ ನಿರ್ಧಾರದಿಂದ ನೇತ್ರಾಳ ಭವಿಷ್ಯಕ್ಕೆ ತೊಂದರೆ ಆಗಬಾರದು. ಸಾವಿತ್ರಿ ಅವರು ಗಂಗಾಧರ್ ಅವರ ಸನ್ನೆಯನ್ನು ಅರ್ಥ ಮಾಡಿಕೊಂಡು ಧ್ವನಿಯನ್ನು ತಗ್ಗಿಸಿ ಹೇಳಿದರು, ಸರಿ, ನೀವು ನಿಮ್ಮ ಸೊಸೆಯನ್ನು ವಾಪಸ್ ಕರೆಸಿಕೊಳ್ಳಲು ಇಷ್ಟಪಟ್ಟರೆ ನಾಳೆ ಅಕ್ಷಯ್ನನ್ನು ಕಳುಹಿಸಿಕೊಡಿ. ಆದರೆ ಪುನಃ ನೇತ್ರಾಳ ಮೇಲೆ ಆರೋಪ ಮಾಡಿ ಅವಳ ಮೇಲೆ ಕೈ ಮಾಡುವುದಿರಲಿ. ಬೈದರೂ ಕೂಡ ಈ ಸಾವಿತ್ರಿ ಸುಮ್ಮನಿರುವುದಿಲ್ಲ. ಯಾರನ್ನೂ ನಾನು ಬಿಡುವುದಿಲ್ಲ. ಮರುದಿನ ನೇತ್ರ ಮಗುವನ್ನು ಕರೆದುಕೊಂಡು ಸಾವಿತ್ರಿ ಮತ್ತು ಗಂಗಾಧರ್ ಅವರ ಜೊತೆಗೆ ತನ್ನ ತವರು ಮನೆಗೆ ಬಂದಳು. ಸಾವಿತ್ರಿ ನಂದಿನಿ ಅವರಿಗೆ ಎಲ್ಲ ವಿಷಯವನ್ನು ತಿಳಿಸಿದರು.
ಆ ಕಡೆ ಅಕ್ಷಯ್ನ ಅಮ್ಮ ಸಾವಿತ್ರಿಯವರ ಮಾತು ಕೇಳಿ ಗಾಬರಿಯಾಗಿ ಮಗನಿಗೆ ಹೇಳಿದರು. ಮಗ ಅಕ್ಷಯ್, ಹೋಗಿ ನೇತ್ರಳನ್ನು ಕರೆದುಕೊಂಡು ಬಾ. ಆ ಸಾವಿತ್ರಿ ನನಗೆ ಅಪಾಯಕಾರಿ ಹೆಂಗಸಿನ ಹಾಗೆ ಕಾಣಿಸುತ್ತಾಳೆ. ನೇತ್ರಾಳ ಅಮ್ಮನ ಹಾಗೆ ಸೀದಾ ಸಾದ ಹೆಂಗಸಲ್ಲ ಇವಳು. ನಮಗೆ ಯಾವುದಾದರೂ ಅಪಾಯ ತರುತ್ತಾಳೆ. ಸಂಜೆ ಅಕ್ಷಯ್ ನೇತ್ರಾಳನ್ನು ಕರೆದುಕೊಂಡು ಹೋಗಲು ಬಂದನು. ನೇತ್ರಾಳನ್ನು ಕಳುಹಿಸಿಕೊಡುವಾಗ ಸಾವಿತ್ರಿ ಹೇಳಿದರು, ಇನ್ನು ನಮ್ಮ ಮಗಳಿಗೆ ಯಾವುದೇ ತೊಂದರೆ ಆದರೂ ನಾವು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಇವಳು ನಿನ್ನ ಹೆಂಡತಿ, ಗೌರವದಿಂದ ಕರೆದುಕೊಂಡು ಹೋಗು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ನೇತ್ರ ತನ್ನ ಅತ್ತೆ ಮನೆಗೆ ಹೋದಳು. ಆದರೆ ಇಲ್ಲಿ ಎಲ್ಲರ ಮನಸ್ಸು ಅವಳ ಮೇಲೆ ಇತ್ತು. ನೇತ್ರಾಳ ಯೋಚನೆ ಸಾವಿತ್ರಿ ಮತ್ತು ನಂದಿನಿ ಅವರನ್ನು ರಾತ್ರಿ ಹಗಲು ಕಾಡುತ್ತಿತ್ತು. ನೇತ್ರ ಗಂಡನ ಮನೆಗೆ ಹೋದ 3-4 ದಿನ ಎಲ್ಲವೂ ಸಾಮಾನ್ಯವಾಗಿ ನಡೆಯಿತು. ಅವಳ ಅತ್ತೆ ನಾದಿನಿಗೆ ಸಾವಿತ್ರಿಯವರ ಬೆದರಿಕೆಯಿಂದ ತಾಳ್ಮೆಯಿಂದ ಇರುವುದು ಅನಿವಾರ್ಯವಾಯಿತು. ಯಾವಾಗ ಅಕ್ಷಯ್ ನೇತ್ರಾಳ ಜೊತೆ ಜೋರಾಗಿ ಮಾತನಾಡಿದನು, ಆಗ ನೇತ್ರ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ನೀವು ನನ್ನ ಜೊತೆ ಜೋರಾದ ಧ್ವನಿಯಲ್ಲಿ ಮಾತನಾಡಿದರೆ ನನ್ನ ಉತ್ತರ ಕೂಡ ಅದೇ ಧ್ವನಿಯಲ್ಲಿ ಇರುತ್ತದೆ. ನಿಮಗೆ ಗೌರವ ಬೇಕಿದ್ದರೆ ಮೊದಲು ಗೌರವ ಕೊಡುವುದನ್ನು ಕಲಿಯಿರಿ. ನೇತ್ರಾಳ ಮಾತು ಕೇಳಿ ಅಕ್ಷಯ್ ದಿಗ್ಭ್ರಾಂತನಾದನು. ಇವಳು ಅದೇ ನೇತ್ರನ ಚಿಕ್ಕ ಚಿಕ್ಕ ಮಾತಿಗೆ ಭಯ ಬೀಳುತ್ತಿದ್ದವಳು. ಅವಳ ಕಣ್ಣಿನಲ್ಲಿರುವ ಕೋಪವನ್ನು ನೋಡಿ ಅಕ್ಷಯ್ ಸುಮ್ಮನಾದನು. ಇದರ ನಂತರ ಅವಳ ಗಂಡನ ಮನೆಯವರು ಬಾಯಿ ಮುಚ್ಚಿಕೊಂಡಿದ್ದರು. ನೇತ್ರಾಳ ಹೊಸ ಧೈರ್ಯ ಮತ್ತು ಸಾವಿತ್ರಿಯವರ ಬೆದರಿಕೆ ಅವರನ್ನು ಹಿಡಿತದಲ್ಲಿಟ್ಟುಕೊಂಡಿತ್ತು. ಆದರೆ ದಿನ ಕಳೆದಂತೆ ಅವರ ಹಳೆಯ ಅಭ್ಯಾಸ ಪುನಃ ಶುರುವಾಯಿತು. ಅವಳ ಅತ್ತೆ ಮತ್ತು ನಾದಿನಿಯ ಬೈಗಳು ಪುನಃ ಶುರುವಾದವು. ಚಿಕ್ಕ ಚಿಕ್ಕ ವಿಷಯಕ್ಕೆ ಅಕ್ಷಯ್ ಕೆರಳುವಂತೆ ಮಾಡುತ್ತಿದ್ದರು. ನಾದಿನಿ ಹೇಳುತ್ತಿದ್ದಳು, ನೋಡು ಅಕ್ಷಯ್, ಈಗ ನಿನ್ನ ಹೆಂಡತಿ ನನಗೆ ಕಣ್ಣು ಬಿಡುತ್ತಾಳೆ. ಇವಳು ತವರು ಮನೆಯಿಂದ ಏನೇನು ಕಲಿತುಕೊಂಡು ಬಂದಿದ್ದಾಳೆ. ಅತ್ತೆ ಕೂಡ ಹಿಂದೆ ಬೀಳಲಿಲ್ಲ. ಮಗ, ಇವಳನ್ನು ಹಿಡಿತದಲ್ಲಿ ಇಟ್ಟುಕೋ, ಇಲ್ಲದಿದ್ದರೆ ಇವಳು ತಲೆ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾಳೆ. ಅಕ್ಷಯ್ ಮೊದಮೊದಲು ಸುಧಾರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದನು. ನಂತರ ಅವನು ತನ್ನ ಅಮ್ಮ ಮತ್ತು ತಂಗಿಯ ಮಾತಿಗೆ ತಲೆ ಆಡಿಸಲು ಶುರು ಮಾಡಿದನು. ಅವನ ನಾಲಿಗೆ ಪುನಃ ತೀಕ್ಷ್ಣವಾಯಿತು. ನೇತ್ರ ಕೂಡ ಪ್ರತಿ ಬಾರಿ ಎದುರುತ್ತರ ಕೊಡುತ್ತಿದ್ದಳು. ಆದರೆ ಜಗಳ ಹೆಚ್ಚಾಗುತ್ತಾ ಹೋಯಿತು. ಇಂದು ಮಧ್ಯಾಹ್ನ ಅಕ್ಷಯ್ ಆಫೀಸ್ನಿಂದ ಬಂದನು. ಅವನ ಅಮ್ಮ ಹೇಳಿದರು, ನಿನ್ನ ಹೆಂಡತಿಗೆ ಈಗ ಎದುರುತ್ತರ ಕೊಡಲು ಬರುತ್ತದೆ. ನನಗನಿಸುತ್ತದೆ ಅವಳ ಅಮ್ಮ ಅವಳಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾಳೆ. ಅಕ್ಷಯ್ ದಣಿದಿದ್ದನು. ಆದರೆ ಅವನ ತಾಯಿಯ ಮಾತು ಅವನನ್ನು ಕೆರಳಿಸಿದವು. ಏನಾಯಿತು? ಅವನು ಕಿರಿಕಿರಿಯಿಂದ ಹೇಳಿದನು, ನಿನ್ನ ಹೆಂಡತಿಯನ್ನು ಕೇಳು, ಹೇಳುತ್ತಾಳೆ. ಎಲ್ಲರೂ ಕೆಲಸವನ್ನು ಹಂಚಿಕೊಂಡು ಮಾಡಬೇಕಂತೆ. ಅವನು ಏನನ್ನೂ ಯೋಚಿಸದೆ ನೇರವಾಗಿ ನೇತ್ರಾಳ ಬಳಿ ಹೋಗಿ, ಇಲ್ಲಿ ಏನು ನಡೆಯುತ್ತಿದೆ? ನನ್ನ ಅಮ್ಮ ಏನಾದರೂ ಹೇಳಿದರೆ ನೀನು ತಿರುಗಿ ಉತ್ತರ ಕೊಡುತ್ತೀಯಂತೆ. ಇದು ಯಾವ ರೀತಿಯ ನಡವಳಿಕೆ ನಿನ್ನದು? ನೇತ್ರ ಹೇಳಿದಳು, ನೋಡು ಅಕ್ಷಯ್, ನಿನ್ನ ಅಮ್ಮ ನನಗೆ ಗೌರವ ಕೊಟ್ಟರೆ ನಾನು ಅವರಿಗೆ ಅದರ 2 ಪಟ್ಟು ಗೌರವ ಕೊಡುತ್ತೇನೆ. ಅವರು ನನ್ನನ್ನು ಹೀಯಾಳಿಸಿದರೆ ಅಥವಾ ಗದರಿಸಿದರೆ ನಾನು ಮೌನವಾಗಿ ಇರುವುದಿಲ್ಲ. ಅದಕ್ಕೆ ಉತ್ತರ ಕೊಡುತ್ತೇನೆ. ಮತ್ತು ಈಗಿನ ವಿಷಯ ಮನೆ ಕೆಲಸದ್ದು. ನಾನು ಮನುಷ್ಯಳು, ನಾನು ಯಾವುದೇ ಮಷೀನ್ ಅಲ್ಲ. ಇದು ಎಲ್ಲರ ಮನೆ. ಜವಾಬ್ದಾರಿ ಕೂಡ ಎಲ್ಲರಿಗೂ ಇರುತ್ತದೆ. ಎಲ್ಲರೂ ಹಂಚಿಕೊಂಡು ಕೆಲಸ ಮಾಡಬೇಕು. ನಾನು ಒಬ್ಬಳೇ ಎಲ್ಲವನ್ನೂ ಮಾಡುವುದಿಲ್ಲ. ನಿನ್ನ ಅಮ್ಮ ಮತ್ತು ತಂಗಿ ನನ್ನ ಜೊತೆ ಕೈಜೋಡಿಸಬೇಕಾಗುತ್ತದೆ. ಅಕ್ಷಯನ ಮುಖದಲ್ಲಿ ಕೋಪ ಕಾಣಿಸಿತು. ಅವನು ಕೂಗುತ್ತಾ ಹೇಳಿದನು, ಅಂದರೆ ನೀನು ನನ್ನ ಅಮ್ಮನಿಗೆ ಎದುರುತ್ತರ ಕೊಟ್ಟು ಅವರ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ಳುವೆ. ಈಗ ಅವನ ಕೋಪ ಮಿತಿ ಮೀರಿತು. ಅವನು ನೇತ್ರಾಳ ಹತ್ತಿರ ಬಂದು ಹದ್ದು ಮೀರಿ ಅವಳ ಕೆನ್ನೆಗೆ ಜೋರಾಗಿ ಹೊಡೆದನು. ಅಡುಗೆ ಮನೆಯಲ್ಲಿ ಮೌನ ಆವರಿಸಿತು. ಆದರೆ ನೇತ್ರ ಹಳೆಯ ನೇತ್ರ ಆಗಿರಲಿಲ್ಲ. ಮೌನವಾಗಿ ಕಣ್ಣೀರು ಸುರಿಸಲು ಅವಳ ಕಣ್ಣು ಕೋಪ ಉಗುಳುತ್ತಿದ್ದವು. ಅವಳು ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅಕ್ಷಯನ ಕೆನ್ನೆಗೆ ಹೇಗೆ ಹೊಡೆದಳೆಂದರೆ ಅದರ ಶಬ್ದ ಅಡುಗೆ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ಅತ್ತೆ ನಾದಿನಿ ಕಕ್ಕಾಬಿಕ್ಕಿಯಾದರು. ಅಯ್ಯೋ ದೇವರೇ! ಅತ್ತೆ ತಲೆ ಮೇಲೆ ಕೈ ಹಾಕಿದರು. ಈ ಹುಡುಗಿ ಗಂಡನ ಮೇಲೆ ಕೈ ಮಾಡಿದ್ದಳು. ನಾಚಿಕೆ ಬಿಟ್ಟವಳು. ನಾದಿನಿ ಕೋಪದಿಂದ ಬುಸುಗುಡುತ್ತಿದ್ದಳು. ಅಕ್ಷಯ್ ಇದನ್ನು ಸಹಿಸಿಕೊಳ್ಳಲಿಲ್ಲ. ಅವನು ಕೋಪದಿಂದ ಕಂಪಿಸುತ್ತಿದ್ದನು. ನಿನಗೆ ಎಷ್ಟು ಧೈರ್ಯ ನನ್ನ ಮೇಲೆ ಕೈ ಮಾಡಲು? ಅವನು ಪುನಃ ನೇತ್ರಾಳ ಹತ್ತಿರ ಬಂದನು. ಅವನ ಕೈ ಗಾಳಿಯಲ್ಲಿ ತೇಲಿತು. ಆದರೆ ನೇತ್ರ ಒಂದು ಹೆಜ್ಜೆ ಕೂಡ ಹಿಂದೆ ಸರಿಯಲಿಲ್ಲ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಹೇಳಿದಳು, ಈಗ ನೀವು ನನ್ನ ಮೇಲೆ ಕೈ ಮಾಡಿದರೆ ನಾನು ಪೊಲೀಸರಿಗೆ ಫೋನ್ ಮಾಡುತ್ತೇನೆ. ನೀವು ನನ್ನ ಜೊತೆ ಹೇಗೆ ನಡೆದುಕೊಳ್ಳುತ್ತಿದ್ದೀರಾ ಎಂದು ತಿಳಿಸುತ್ತೇನೆ. ಮತ್ತೆ ಅತ್ತೆ, ಇವತ್ತು ನಿಮ್ಮ ಮಗನ ಮೇಲೆ ಕೈ ಮಾಡಿದ್ದೇನೆ. ಆದರೆ ನೀವು ನಿಮ್ಮ ನಡವಳಿಕೆಯನ್ನು ಸುಧಾರಿಸಿಕೊಳ್ಳದಿದ್ದರೆ ನಿಮ್ಮನ್ನು ಸಹಿಸಿಕೊಳ್ಳುವುದಿಲ್ಲ. ಅಕ್ಷಯ್ನ ಎತ್ತಿದ ಕೈ ಗಾಳಿಯಲ್ಲಿ ಹಾಗೆ ನಿಂತು ಬಿಟ್ಟಿತ್ತು. ಅತ್ತೆ ಮತ್ತು ನಾದಿನಿಯ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಇತ್ತು. ಆ ಕ್ಷಣಕ್ಕೆ ಎಲ್ಲರೂ ಸುಮ್ಮನಾದರು. ಆದರೆ ನೇತ್ರಾಳ ಅತ್ತೆ ಮನೆಯವರಿಗೆ ಇದರಿಂದ ರಾತ್ರಿ ನಿದ್ದೆ ಬರಲಿಲ್ಲ. ರಾತ್ರಿ ನೇತ್ರ ರಾಜುವನ್ನು ತಟ್ಟಿ ಮಲಗಿಸುತ್ತಿದ್ದಳು. ಅಕ್ಷಯ್ ತನ್ನ ಅಮ್ಮನ ಕೋಣೆಯಲ್ಲಿದ್ದನು. ಅವನು ಕೋಪದಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗುತ್ತಿದ್ದನು. ಅಮ್ಮ ಮತ್ತು ತಂಗಿ ಕುಳಿತಿದ್ದರು.
ಅವನ ಅಮ್ಮ ಹಲ್ಲು ಕಡಿಯುತ್ತಾ ಹೇಳಿದರು. ಅವಳು ನನ್ನ ಮಗನ ಮೇಲೆ ಕೈ ಮಾಡಿದಳು. ಇದರ ಪ್ರತಿಫಲ ಅವಳಿಗೆ ತೋರಿಸಲೇಬೇಕು. ಆಗ ಮಗಳು ಹೇಳಿದಳು, ಮೇಲಿಂದ ಮೇಲೆ ಬೆದರಿಕೆ ಬೇರೆ ಹಾಕುತ್ತಾಳೆ, ಪೊಲೀಸರಿಗೆ ಹೇಳುತ್ತೇನೆ ಎಂದು. ಇವಳಿಗೆ ಏನಾದರೂ ಮಾಡಲೇಬೇಕು. ಅಕ್ಷಯ್ ಕೋಣೆಯಲ್ಲಿ ಬುಸುಗುಟ್ಟುತ್ತಾ ತಿರುಗುತ್ತಿದ್ದನು. ಅವನ ಕೋಪ ಕಾದ ಕಬ್ಬಿಣದಂತೆ ಇತ್ತು. ಆದರೆ ಮನಸ್ಸಿನಲ್ಲಿ ಒಂದು ದುಷ್ಟ ಯೋಜನೆ ಸಿದ್ಧವಾಗುತ್ತಿತ್ತು. ಈಗ ಅವಳನ್ನು ಶಾಶ್ವತವಾಗಿ ಕಳುಹಿಸಬೇಕು. ಅವಳು ತನ್ನನ್ನು ತಾನು ಏನೆಂದುಕೊಂಡಿದ್ದಾಳೆ? ಮನೆ ಕೆಲಸ ಮಾಡಿಕೊಂಡು ತೆಪ್ಪಗೆ ಇರುತ್ತಾಳೆ ಎಂದು ಕರೆದುಕೊಂಡು ಬಂದರೆ ನನ್ನ ಮೇಲೆ ಕೈ ಮಾಡುತ್ತಾಳೆ. ಅಯ್ಯೋ ಮಗನೇ, ಅವನ ಅಮ್ಮ ಗಾಬರಿಯಾಗಿ ಹೇಳಿದರು. ಇದನ್ನೆಲ್ಲ ಮಾಡುವಾಗ ಆ ಸಾವಿತ್ರಿಗೆ ಸ್ವಲ್ಪ ಸುಳಿವು ಸಿಕ್ಕಿದರೆ? ಆ ಮಹಿಳೆ ನರಿಯಂತೆ ಕುತಂತ್ರಿ ಎಂದು ಅವರ ಚಿಂತೆ ಹೊರಹಾಕಿದರು. ಅಕ್ಷಯ್ನ ಮುಖದಲ್ಲಿ ಈಗ ಕ್ರೂರ ನಗು ಮೂಡಿತು. ನೀವು ಕೇವಲ ನೋಡುತ್ತೀರಿ ಅಮ್ಮ, ಯಾವುದೇ ಪುರಾವೆ ಇಲ್ಲದೆ ಮುಗಿಸಿಬಿಡುತ್ತೇನೆ. ಹಾವು ಸಾಯುತ್ತದೆ, ಆದರೆ ಕೋಲು ಮುರಿಯುವುದಿಲ್ಲ. ಹೀಗೆ 2 ದಿನ ಕಳೆದವು. ಈ 2 ದಿನದಲ್ಲಿ ಯಾರೂ ನೇತ್ರಾಳನ್ನು ಅವಮಾನಿಸಲಿಲ್ಲ. ಪ್ರತಿ ಮಾತಿಗೂ ಬೆಂಕಿ ಉಗುಳುತ್ತಿದ್ದ ಅಕ್ಷಯ್ ಈಗ ತಣ್ಣಗಾಗಿದ್ದನು. ಅತ್ತೆ ಸಿಹಿಯಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು ಮತ್ತು ಪ್ರತಿ ಮಾತಿನಲ್ಲಿ ಕುಟುಕುತ್ತಿದ್ದ ನಾದಿನಿ ಈಗ ಎದುರಿನಿಂದ ಮುಗುಳ್ನಕ್ಕೂ ಹೋಗುತ್ತಿದ್ದಳು. ನೇತ್ರ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುತ್ತಾ ಯೋಚಿಸುತ್ತಿದ್ದಳು. ನನ್ನ ಒಂದು ಏಟಿನಿಂದ ಇವರ ಬುದ್ಧಿ ಸರಿ ಹೋಗಿದೆ. ಅಮ್ಮ ಸರಿಯಾಗಿ ಹೇಳಿದ್ದಾರೆ. ಯಾರು ಬೇರೆಯವರಿಂದ ತುಳಿತಕ್ಕೆ ಒಳಗಾಗಿ ಸುಮ್ಮನಾಗುತ್ತಾರೋ ಅವರನ್ನು ಇನ್ನೂ ತುಳಿಯುತ್ತಾರೆ. ಯಾರು ಎದ್ದು ನಿಲ್ಲುತ್ತಾರೋ ಅವರಿಗೆ ಅವರೇ ಗೌರವ ಕೊಡುತ್ತಾರೆ. ಯಾರು ಎದ್ದು ನಿಲ್ಲುತ್ತಾರೋ ಅವರು ತಮ್ಮ ಗೌರವವನ್ನು ಉಳಿಸಿಕೊಳ್ಳುತ್ತಾರೆ. ಒಳ್ಳೆಯದು, ಬೇಗನೆ ಸರಿ ಹೋದರು. ಈಗ ನಾನು ನನ್ನ ಮಗ ಈ ಮನೆಯಲ್ಲಿ ಆರಾಮಾಗಿ ಜೀವನ ನಡೆಸಬಹುದು. ಅವಳು ಬೆಳಗಿನ ತಿಂಡಿ ಮುಗಿಸಿ ಅಡುಗೆ ಮನೆಯಿಂದ ಹೊರಬರುತ್ತಿದ್ದಳು. ಆಗ ಅವಳ ಅತ್ತೆ ತುಂಬ ಪ್ರೀತಿಯಿಂದ, ಮಗಳೇ ನೇತ್ರ, ಮಗು ಇನ್ನೂ ನಿದ್ದೆ ಮಾಡುತ್ತಿದೆ. ನೀನು ಹೋಗಿ ಬಟ್ಟೆ ಒಗೆದು ಹಾಕು, ನಾನು ಮಧ್ಯಾಹ್ನದ ಅಡುಗೆ ಮಾಡುತ್ತೇನೆ. ಅತ್ತೆಯ ಮಾತಿಗೆ ನೇತ್ರ ಮುಗುಳ್ನಕ್ಕೂ ಸರಿಯಮ್ಮ ಎಂದು ಹೇಳಿ ಕೋಣೆಗೆ ಹೋದಳು. ಹಾಗೆ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಹಿಂದಿನ ಅಂಗಳಕ್ಕೆ ಬರುತ್ತಿದ್ದಳು. ಆಗ ಅವಳ ಫೋನ್ ರಿಂಗ್ ಆಯಿತು. ಸಾವಿತ್ರಿ ಫೋನ್ ಮಾಡಿದ್ದರು. ಅಕ್ಷಯ್ ಕೋಣೆಯಲ್ಲಿ ಮಲಗಿದ್ದನು. ಹೀಗಾಗಿ ಅವಳು ಫೋನ್ ಎತ್ತಿಕೊಂಡು ಹೊರಗೆ ಬಂದಳು. ಹಿಂದಿನ ಅಂಗಳದಲ್ಲಿ ಬಟ್ಟೆ ಇಟ್ಟು ಅಲ್ಲಿ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಈ ಕಡೆ ಅವಳ ಅತ್ತೆ ಅಡುಗೆ ಕೋಣೆಯಲ್ಲಿ ಆತಂಕಕ್ಕೆ ಒಳಗಾಗಿದ್ದರು. ಅವರ ದೃಷ್ಟಿ ಪದೇ ಪದೇ ಹಿಂದಿನ ಅಂಗಳಕ್ಕೆ ಹೋಗುತ್ತಿತ್ತು. ಆಗ ಬಾಗಿಲಿನ ಬೆಲ್ ಶಬ್ದವಾಯಿತು. ಅತ್ತೆ ಒಮ್ಮೆಲೆ ಬೆಚ್ಚಿಬಿದ್ದರು. ಈ ಸಮಯದಲ್ಲಿ ಯಾರು ಬಂದರು? ಅವರು ಮಗಳ ಕಡೆ ನೋಡಿದರು. ಮಗಳು ಬೇಗನೆ ಬಾಗಿಲ ಕಡೆ ಹೋದಳು. ಬಾಗಿಲು ತೆರೆಯುತ್ತಿದ್ದಂತೆ ಅವಳ ಮುಖದ ಬಣ್ಣ ಬದಲಾಯಿತು. ಬಾಗಿಲಲ್ಲಿ 4 ಜನ ಪೊಲೀಸರು ನಿಂತಿದ್ದರು. 2 ಮಹಿಳೆಯರು, 2 ಪುರುಷರು. ಅವರಲ್ಲಿ ಪುರುಷ ಪೊಲೀಸ್ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದರು, ಇದು ಅಕ್ಷಯ್ ಅವರ ಮನೆ ಅಲ್ಲವೇ? ನಾದಿನಿಯ ನಾಲಿಗೆ ಬಾಯೊಳಗೆ ಅಂಟಿಕೊಂಡಿತು. ಹೌದು ಹೌದು, ಆದರೆ ನೀವು? ಅವಳು ಭಯದಿಂದ ಹೇಳಿದಳು. ನೇತ್ರಾಳ ಅತ್ತೆ ಈಗಾಗಲೇ ಅಡುಗೆ ಕೋಣೆಯಿಂದ ಹೊರಬಂದಿದ್ದರು. ಅವರು ಪೊಲೀಸರನ್ನು ನೋಡಿ ನಿಂತು ಬಿಟ್ಟರು. ಏನು ವಿಷಯ ಸರ್? ಅವರು ತಡವರಿಸುತ್ತಾ ಹೇಳಿದರು. ಅವರ ಧ್ವನಿ ಭಯದಿಂದ ಕಂಪಿಸುತ್ತಿತ್ತು. ನೀವಿಲ್ಲಿ ನಮ್ಮ ಮನೆಯಲ್ಲಿ ಹೇಗೆ? ಪೊಲೀಸ್ ಇನ್ಸ್ಪೆಕ್ಟರ್ ಕಠೋರವಾಗಿ ಹೇಳಿದರು. ನಾವಿಲ್ಲಿ ಅಕ್ಷಯ್ ಅವರ ಅಮ್ಮ ನಾಗರತ್ನ ಮತ್ತು ಅವರ ತಂಗಿ ಭವ್ಯ ಅವರನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಅರೆಸ್ಟ್? ನೇತ್ರಾಳ ಅತ್ತೆಯ ಮುಖ ಬಾಡಿದ ಹೂವಿನಂತಾಯಿತು. ಆದರೆ ಯಾಕೆ ಸರ್? ಅವರ ನಾಲಿಗೆ ತಡವರಿಸುತ್ತಿತ್ತು. ಅಷ್ಟರಲ್ಲಿ ನೇತ್ರ ಕೂಡ ಅಲ್ಲಿಗೆ ಬಂದಳು. ಮಹಿಳಾ ಇನ್ಸ್ಪೆಕ್ಟರ್ ಒಂದು ಕಾಗದ ತೆಗೆದು ಹೇಳಿದರು, ನಿಮ್ಮ 3 ಜನರ ಮೇಲೆ ನೇತ್ರಾಳ ಕೊಲೆಗೆ ಸಂಚು ಮಾಡಿದ ಆರೋಪ ಇದೆ. ನಮ್ಮ ಹತ್ತಿರ ದೃಢವಾದ ಸಾಕ್ಷಿ ಇದೆ. ಕೊಲೆಯ ಸಂಚು. ನೇತ್ರಾಳ ಅತ್ತೆ ಎದೆಯ ಮೇಲೆ ಕೈ ಇಟ್ಟುಕೊಂಡರು. ಯಾವುದು ಭಾರವಾದ ಹೊರೆ ಅವರ ಮೇಲೆ ಬಿದ್ದಂತೆ ಆಯಿತು. ಅರೆ ಸರ್, ನೀವು ಎಂತ ಮಾತನಾಡುತ್ತಿದ್ದೀರಿ? ನಮ್ಮ ಸೊಸೆ ಚೆನ್ನಾಗಿ ಇದ್ದಾಳೆ. ಮಗಳೇ ನೇತ್ರ, ಸ್ವಲ್ಪ ಎದುರಿಗೆ ಬಾ. ಇವರಿಗೆ ಹೇಳು, ನಾವು ನಿನ್ನ ಜೊತೆ ಎಷ್ಟು ಚೆನ್ನಾಗಿ ಇದ್ದೇವೆ ಎಂದು. ಅವರು ನೇತ್ರಾಳ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಕಪಟ ಮುಗ್ಧತನ ಮತ್ತು ಭಯದ ಮಿಶ್ರಣ ಇತ್ತು. ನಾವು ಕನಸಿನಲ್ಲಿಯೂ ಅವಳಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಕನಸಿನಲ್ಲಿ ಅಲ್ಲ ಅಮ್ಮ, ವಾಸ್ತವದಲ್ಲಿಯೂ ನೀವು ಕೆಟ್ಟದನ್ನು ಬಯಸುತ್ತೀರಿ. ಹಾಗೆ ಮಾಡಿದ್ದೀರಿ ಕೂಡ. ನೇತ್ರ ಜೋರಾದ ಧ್ವನಿಯಲ್ಲಿ ಹೇಳಿದಳು. ಆಗ ಬಾಗಿಲಲ್ಲಿ ಪುನಃ ಶಬ್ದವಾಯಿತು. ಸಾವಿತ್ರಿ ಮತ್ತು ಗಂಗಾಧರ್ ಅವರು ವೇಗವಾಗಿ ನಡೆದು ಒಳಗೆ ಬಂದರು. ಸಾವಿತ್ರಿಯವರ ಮುಖ ಕೋಪದಿಂದ ಕೆಂಪಗಾಗಿತ್ತು. ಅವರು ಒಂದು ಕ್ಷಣ ತಡ ಮಾಡದೆ ಅಕ್ಷಯ್ ಬಳಿ ಹೋದರು ಮತ್ತು ಜೋರಾಗಿ ಒಂದು ಕೆನ್ನೆಯ ಮೇಲೆ ಹೊಡೆದರು. ಕೋಣೆಯಲ್ಲಿ ಮೌನ ಆವರಿಸಿತು. ನಿನ್ನಂಥ ನೀಚ ವ್ಯಕ್ತಿಯನ್ನು ನಾನು ಇದುವರೆಗೂ ನೋಡಿರಲಿಲ್ಲ. ನಿನಗೆ ಇನ್ನೊಂದು ಅವಕಾಶ ಕೊಟ್ಟಿರುವುದು ನಮ್ಮದೇ ತಪ್ಪು. ನಾವು ಯೋಚಿಸಿದ್ದೆವು ನೀನು ಸುಧಾರಿಸಿಕೊಳ್ಳುವೆ ಎಂದು. ಆದರೆ ಇಂದು ಸಾಬೀತಾಯಿತು, ನಾಯಿಯ ಬಾಲ ಎಂದೂ ನೆಟ್ಟಗಾಗುವುದಿಲ್ಲ ಎಂದು. ಅವರು ಇನ್ಸ್ಪೆಕ್ಟರ್ ಕಡೆ ನೋಡುತ್ತಾ ಹೇಳಿದರು, ಸರ್, ಇವರನ್ನು ಅರೆಸ್ಟ್ ಮಾಡಿ. ಇವರು ನನ್ನ ಮಗಳ ಜೀವ ತೆಗೆಯಲು ಸಂಚು ಮಾಡಿದ್ದಾರೆ. ಅಕ್ಷಯನ ಕೆನ್ನೆ ಮೇಲೆ ಈಗಲೂ ಏಟಿನ ಉರಿ ಹಾಗೇ ಇತ್ತು. ಆದರೂ ವ್ಯಂಗ್ಯವಾಗಿ ನಗುತ್ತಾ ಹೇಳಿದನು, 1 ನಿಮಿಷ, ನಿಮ್ಮ ಹತ್ತಿರ ಏನು ಸಾಕ್ಷಿ ಇದೆ? ಸಾಕ್ಷಿ ಇಲ್ಲದೆ ನೀವು ನಮ್ಮನ್ನು ಹೇಗೆ ಅರೆಸ್ಟ್ ಮಾಡುತ್ತೀರಿ? ಸಾವಿತ್ರಿ ತಮ್ಮ ಮೊಬೈಲ್ ತೆಗೆದು ಇನ್ಸ್ಪೆಕ್ಟರ್ ಕಡೆ ತೋರಿಸುತ್ತಾ ನಂತರ ಅಕ್ಷಯ್ ಕಡೆ ನೋಡುತ್ತಾ ಹೇಳಿದರು.
ಅಕ್ಷಯ್, ನೀನು ನೋಡು ಸಾಕ್ಷಿ, ಜೈಲಿಗೆ ಹೋಗುವ ಮೊದಲು ನಿನ್ನ ಕೊನೆಯ ಆಸೆ ಪೂರ್ತಿ ಮಾಡುತ್ತೇನೆ. ಮೊಬೈಲ್ನಲ್ಲಿ ವಿಡಿಯೋ ಪ್ಲೇ ಆಗುತ್ತಿತ್ತು. ಗುಪ್ತ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾದ ದೃಶ್ಯವಿತ್ತು. ಹಿಂದಿನ ಬಾಗಿಲು ತೆರೆಯುತ್ತದೆ. ಅಕ್ಷಯ್ ಯಾರಿಗೂ ಗೊತ್ತಿಲ್ಲದಂತೆ ಒಬ್ಬ ವ್ಯಕ್ತಿಯನ್ನು ಒಳಗೆ ಕರೆದುಕೊಂಡು ಬರುತ್ತಾನೆ. ವಾಷಿಂಗ್ ಮಷಿನ್ ಬಿಚ್ಚಲಾಗುತ್ತದೆ. ಮೋಟಾರ್ ಒಳಗಡೆ ಒಂದು ವಿಶೇಷ ಹೈ ವೋಲ್ಟೇಜ್ ವೈರಿಂಗ್ ಜೋಡಿಸಲಾಗುತ್ತದೆ. ಇಂತಹ ವ್ಯವಸ್ಥೆ ಮಾಡಿದರೆ ನೇತ್ರ ಮಷಿನ್ಗೆ ನೀರು ಹಾಕಿದ ತಕ್ಷಣ ಪೂರ್ತಿ ಮಷಿನ್ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳುತ್ತದೆ. ಯಾರಿಗೂ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಸಂಚು ಎಂದು ಗೊತ್ತಾಗುವುದಿಲ್ಲ. ಎಲ್ಲರಿಗೂ ಇದು ಆಕಸ್ಮಿಕ ಎಂಬಂತೆ ಕಾಣಿಸುತ್ತದೆ. ಫುಟೇಜ್ ನೋಡಿ ಇನ್ಸ್ಪೆಕ್ಟರ್ ಕಠೋರವಾದರು. ಇಷ್ಟೊಂದು ಯೋಜನೆಬದ್ಧವಾಗಿ ಕೊಲೆಯ ಸಂಚು ಮಾಡಿದ್ದಾರೆ, ಯೋಚಿಸಲು ಸಾಧ್ಯವಿಲ್ಲ ಎಂದು ಅವರ ಪಕ್ಕದಲ್ಲಿ ನಿಂತ ಕಾನ್ಸ್ಟೇಬಲ್ ಹೇಳಿದರು. ಅಕ್ಷಯ್, ನಾಗರತ್ನ ಮತ್ತು ಭವ್ಯ ಕಲ್ಲಾಗಿ ನಿಂತಿದ್ದರು. ಅವರ ಬಾಯಿಂದ ಯಾವುದೇ ಮಾತುಗಳು ಬರಲಿಲ್ಲ. ಆಗ ಗಂಗಾಧರ್ ಅವರು ಮಾತನಾಡಿದರು. ನಿನಗೆ ಏನನಿಸಿತು ಅಕ್ಷಯ್? ನೀನು ಎಂಥವನು ಎಂದು ಗೊತ್ತಿದ್ದು ನಮ್ಮ ಮಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನಿಶ್ಚಿಂತರಾಗಿ ಇರುತ್ತೇವೆ ಅಂದುಕೊಂಡೆಯಾ? ಅವರು ಅಕ್ಷಯ್ನ ಕಡೆ ತಣ್ಣನೆಯ ನೋಟ ಬೀರಿದರು. ಬಹುಶಃ ನಿನಗೆ ಗೊತ್ತಿಲ್ಲ, ಈ ಮನೆಯ ಪ್ರತಿಯೊಂದು ಕೋಣೆಯಲ್ಲಿ ಹಿಡನ್ ಕ್ಯಾಮರಾ ಇಡಲಾಗಿದೆ. ನೀವೆಲ್ಲರೂ ಸಂಬಂಧಿಕರ ಮದುವೆಗೆ ನಗರದಿಂದ ಹೊರಗೆ ಹೋಗಿದ್ರಿ. ನೇತ್ರ ಒಬ್ಬಳೇ ತನ್ನ ಮಗುವಿನೊಂದಿಗೆ ಮನೆಯಲ್ಲಿ ಇದ್ದಳು. ಆ ಸಮಯದಲ್ಲಿ ನಾವು ಈ ಕೆಲಸವನ್ನು ಮಾಡಿ ಮುಗಿಸಿದ್ದೆವು. ಪುನಃ ಬಾಗಿಲಲ್ಲಿ ಶಬ್ದ ಕೇಳಿಸಿತು. ನೇತ್ರಾಳ ಅಮ್ಮ ನಂದಿನಿ ಓಡೋಡಿ ಬಂದಿದ್ದರು. ಅವರ ಮುಖದಲ್ಲಿ ಗಾಬರಿ, ಚಿಂತನೆಯ ಮಹಾಪುರವೇ ಇತ್ತು. ಅವರು ಒಳಗೆ ಬಂದು ನೇತ್ರಾಳ ಮುಖದಲ್ಲಿರುವ ಧೈರ್ಯ ಮತ್ತು ಅಕ್ಷಯ್ನ ಮುಖದಲ್ಲಿರುವ ಗಾಬರಿ, ಪೊಲೀಸರ ಉಪಸ್ಥಿತಿಯನ್ನು ನೋಡಿ ಅವರ ಮುಖದಲ್ಲಿ ಧೈರ್ಯ ಕಾಣಿಸಿತು. ಆಗ ನೇತ್ರಾಳ ಅತ್ತೆ, ನೀವು ನಮ್ಮ ಮನೆಯಲ್ಲಿ ಗುಪ್ತ ಕ್ಯಾಮೆರಾ ಅಳವಡಿಸಿರುವುದು ಕಾನೂನಾತ್ಮಕವಾಗಿ ಅಪರಾಧವಾಗಿದೆ. ಆಗ ಪಟಾರ್ ಎನ್ನುವ ಶಬ್ದ ಬಂದಿತು. ನಂದಿನಿ ನಾಗರತ್ನ ಅವರ ಕೆನ್ನೆಗೆ ಜೋರಾಗಿ ಹೊಡೆದಿದ್ದರು. ಅಪರಾಧ ನಾವು ಮಾಡಿಲ್ಲ, ಅಪರಾಧ ಮಾಡಿರುವುದು ನೀವು. ನೀವು ನಿಮ್ಮ ಸೊಸೆಯ ಜೀವ ತೆಗೆಯಲು ಹೊರಟಿದ್ರಿ. ಈಗ ನಿಮಗೆ ಕಾನೂನು ಕಾಣಿಸುತ್ತಿದೆಯೇ? ಅಕ್ಷಯ್ ತನ್ನ ಅಮ್ಮನನ್ನು ಕಾಪಾಡಲು ಮಧ್ಯೆ ಬಂದನು. ನಂದಿನಿ ಹೇಳಿದರು, ನಾನು ನಿನ್ನನ್ನು ಮಗ ಎಂದು ಕರೆಯುತ್ತಿದ್ದೆ, ಆದರೆ ನೀನು ಮಗ ಎಂದು ಕರೆಯಿಸಿಕೊಳ್ಳಲು ಯೋಗ್ಯನಲ್ಲ. ನೀನು ನನ್ನ ಮಗಳ ಜೀವವನ್ನೇ ತೆಗೆಯಲು ಹೊರಟಿದ್ದೆ ಎಂದು ಹೇಳಿ ಅವನ ಕೆನ್ನೆಗೆ ಜೋರಾಗಿ ಹೊಡೆದರು. ನಂತರ ಅವರು ನೇತ್ರಾಳ ಹತ್ತಿರ ಬಂದು ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ ಹೇಳಿದರು, ಮಗಳೇ, ನೀನು ಚೆನ್ನಾಗಿದ್ದೀಯ ತಾನೆ? ಹೌದಮ್ಮ, ನಾನು ಚೆನ್ನಾಗಿದ್ದೇನೆ. ನಂದಿನಿ ಅವರ ಕಣ್ಣು ತುಂಬಿ ಬಂದಿತು. ಅವರು ನೇತ್ರಾಳ ಕೈ ಹಿಡಿದುಕೊಂಡು ಹೇಳಿದರು, ಇನ್ನು ನೀನು ಈ ಮನೆಯಲ್ಲಿ ಇರುವುದು ಬೇಡ. ನಿನ್ನ ಈ ಪರಿಸ್ಥಿತಿಗೆ ಒಂದು ರೀತಿಯಲ್ಲಿ ನಾನು ಕಾರಣಳಾಗಿದ್ದೇನೆ. ನೀನು ತುಂಬ ಸಲ ನನ್ನ ಬಳಿ ಹೇಳಿಕೊಂಡಿದ್ದೆ, ಈ ಜನ ಒಳ್ಳೆಯವರಲ್ಲ ಎಂದು. ಆದರೂ ನಾನು ನಿನಗೆ ಸುಮ್ಮನೆ ಇರಲು ಹೇಳಿದೆ. ನಿನ್ನ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡ ಅಕ್ಕ ಮತ್ತು ಅಣ್ಣ ನಿಮಗೆ ಧನ್ಯವಾದಗಳು. ನಿನಗೆ ಗೊತ್ತಾ ಮಗಳೇ, ನಿನ್ನನ್ನು ಇಲ್ಲಿಗೆ ಕಳಿಸಿದ ಮೇಲೆ ಅಲ್ಲಿ ನಮಗಾರಿಗೂ ನೆಮ್ಮದಿ ನಿದ್ರೆ ಇರಲಿಲ್ಲ. ರಾತ್ರಿ ಹಗಲು ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಗಮನ ಇಟ್ಟಿದ್ದೆವು. ಅಕ್ಷಯ್ನ ಈ ಕೆಲಸವನ್ನು ನೋಡಿ ನಾವು ನಿನಗೆ ತಕ್ಷಣ ಫೋನ್ ಮಾಡಿದೆವು, ನೀನು ಎಚ್ಚರಿಕೆಯಿಂದ ಇರಲಿ ಎಂದು. ಇಲ್ಲದಿದ್ದರೆ ಏನಾಗುತ್ತಿತ್ತು? ಆದರೆ ಮಗಳೇ, ಈಗ ತಪ್ಪು ಸರಿ ಮಾಡಿಕೊಳ್ಳುವ ಸಮಯ ಬಂದಿದೆ. ಈ ಜನರು ಜೈಲಿಗೆ ಹೋಗುತ್ತಾರೆ. ನಿನಗೆ ಈ ಬೇಡದ ಸಂಬಂಧದಿಂದ ಸ್ವತಂತ್ರ ಸಿಗುತ್ತದೆ. ಪೊಲೀಸರು ಕೈಕೊಳ ಹೊರಹಾಕಿದರು. ಅಕ್ಷಯ್, ನಾಗರತ್ನ ಮತ್ತು ಭವ್ಯ ಅವರನ್ನು ಕೈಕೋಳ ತೊಡಿಸಿ ಮನೆಯಿಂದ ಹೊರಗೆ ಕರೆದೊಯ್ಯಲಾಯಿತು. ಹೊರಗೆ ಜನರ ಗುಂಪು ಸೇರಿತು. ಅವರು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ನೋಡಿ, ಇವರು ಎಷ್ಟು ಸಭ್ಯಸ್ಥರ ಹಾಗೆ ಕಾಣುತ್ತಿದ್ದರು. ಮನೆಯಲ್ಲಿ ಸೊಸೆಯ ಕೊಲೆಗೆ ಸಂಚು ರೂಪಿಸಿದ್ದಾರೆ. ಇವರು ಮನುಷ್ಯರಲ್ಲ, ರಾಕ್ಷಸರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದರು. ಬಂದಿಯಾಗಿರುವ ಈ ಮೂವರು ನಾಚಿಕೆಯಿಂದ ಮುಖ ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಏನು ಪ್ರಯೋಜನ? ಮರ್ಯಾದೆ ಮಣ್ಣು ಪಾಲಾಗಿತ್ತು. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತು. ಕ್ಯಾಮೆರಾ ಫುಟೇಜ್, ವಾಷಿಂಗ್ ಮಷಿನ್ ಮತ್ತು ನೇತ್ರಾಳ ಸಾಕ್ಷಿಯ ಕಾರಣದಿಂದ ಯಾರೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಈ ಸುದ್ದಿ ಎಲ್ಲ ನ್ಯೂಸ್ ಪೇಪರ್, ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಯಿತು. ದೇಶದಾದ್ಯಂತ ಕೌಟುಂಬಿಕ ಹಿಂಸಾಚಾರದ ವಿಷಯದ ಬಗ್ಗೆ ಚರ್ಚೆ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಅಮ್ಮ ಸಾವಿತ್ರಿ ಅವರ ಧೈರ್ಯದ ಬಗ್ಗೆ, ಒಬ್ಬ ತಾಯಿಯಾಗಿ ಮಗಳ ರಕ್ಷಣೆಗೆ ನಿಂತಿದ್ದು ಮಾತ್ರವಲ್ಲದೆ ಸಮಾಜಕ್ಕೆ ಹೆದರಿ ಮೌನವಾಗಿ ಎಲ್ಲ ಹಿಂಸೆಯನ್ನು ಸಹಿಸಿಕೊಂಡು ಬರುವ ಮಹಿಳೆಯರಿಗೆ ಅದರಿಂದ ಹೊರಬರಲು ಸ್ಫೂರ್ತಿಯಾದರು. ರಿಪೋರ್ಟರ್ ನೇತ್ರಾಳಿಗೆ ಕೇಳಿದರು, ನಿಮಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಅವಳು ಹೆಮ್ಮೆಯಿಂದ ಹೇಳಿದಳು, ಅದನ್ನೆಲ್ಲ ನನ್ನ ಅಮ್ಮ ಕಲಿಸಿಕೊಟ್ಟಿರುವುದು. ಯಾವ ಮಹಿಳೆ ತನಗಾಗಿ ಹೋರಾಡುವುದಿಲ್ಲವೋ ಅವಳು ಜೀವನವನ್ನು ನಡೆಸಿಕೊಂಡು ಹೋಗಲಾರಳು. ನ್ಯಾಯಾಲಯ ಮೂವರು ಅಪರಾಧಿಗಳಿಗೆ ಕೊಲೆಯ ಸಂಚು ಮಾಡಿರುವ ಆರೋಪದ ಮೇಲೆ 10 ವರ್ಷ ಜೈಲು ಶಿಕ್ಷೆ ವಿಧಿಸಿತು. ನೇತ್ರಾಳಿಗೆ ವಿಚ್ಛೇದನ ಕೂಡ ಸಿಕ್ಕಿತು. ಅವಳು ಬೇಡದ ಸಂಬಂಧದಿಂದ ಹೊರಬಂದಳು. ನೇತ್ರ ಪುನಃ ಕೆಲಸಕ್ಕೆ ಅಪ್ಲೈ ಮಾಡಿದಳು. ಅವಳಿಗೆ ಹೊಸ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಅವಳಿಗೆ ಅನುಭವದ ಜೊತೆಗೆ ಈಗ ಆತ್ಮವಿಶ್ವಾಸವೂ ಇತ್ತು. ಅವಳು ರಾಜುವನ್ನು ಒಂದು ಸುರಕ್ಷಿತ, ಸ್ನೇಹಪೂರ್ವಕವಾದ ವಾತಾವರಣದಲ್ಲಿ ಬೆಳೆಸಲು ನಿರ್ಧರಿಸಿದಳು. ಕೆಲಸ ಮುಗಿಸಿ ಬಂದ ನಂತರ ಸ್ವತಃ ಅವಳೇ ರಾಜುವನ್ನು ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ಒಂದು ಕಾಲೇಜ್ ಫಂಕ್ಷನ್ನಲ್ಲಿ ಅವಳನ್ನು ಸ್ತ್ರೀ ಸಬಲೀಕರಣದ ಬಗ್ಗೆ ಮಾತನಾಡಲು ಆಹ್ವಾನಿಸಿದರು.
ನೇತ್ರ ಸ್ಟೇಜ್ ಮೇಲೆ ಹೇಳಿದಳು, ನನ್ನ ಕತೆ ಇಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರೇರಣೆಯಾಗಿದೆ. ಯಾರು ಮೌನವಾಗಿದ್ದು ಪ್ರತಿಯೊಂದು ಹಿಂಸೆಯನ್ನು ಸಹಿಸಿಕೊಂಡು ಇದು ತಮ್ಮ ಹಣೆಬರಹ ಎಂದುಕೊಳ್ಳುತ್ತಾರೆ, ಅವರು ಧೈರ್ಯದಿಂದ ಹೋರಾಡಿ ಈ ನಂಬಿಕೆಯಿಂದ ಹೊರಬಂದು ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಳ್ಳಬೇಕು. ಭಯಪಡುವುದು ತಪ್ಪಲ್ಲ, ಆದರೆ ಪ್ರತಿದಿನವೂ ಭಯದೊಂದಿಗೆ ಬದುಕುವುದು ಸರಿಯಲ್ಲ. ಮುಂದಿನ ಸಾಲಿನಲ್ಲಿ ಕುಳಿತ ಒಂದು ಹುಡುಗಿಯ ಕಣ್ಣಲ್ಲಿ ಆತ್ಮವಿಶ್ವಾಸದ ಕಣ್ಣೀರಿತ್ತು. ನೇತ್ರಾಳ ಮಾತಿನಿಂದ ಅವಳ ಒಳಗೆ ಇರುವ ಧೈರ್ಯ ಜಾಗೃತವಾಗಿತ್ತು. ವೀಕ್ಷಕರೇ, ನಮ್ಮ ಈ ಕತೆ ನಿಮಗೆ ಹೇಗನಿಸಿತು? ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಭಾವನಾತ್ಮಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.